ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 846 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 8ನೇ ಏಪ್ರಿಲ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಹರಿಯಾಣ ರಾಜ್ಯವು ಇತ್ತೀಚೆಗೆ ಯಾವ ಪ್ರದೇಶಗಳನ್ನು ಸಂರಕ್ಷಿತ ಪುರಾತತ್ವ ಸ್ಥಳಗಳೆಂದು ಘೋಷಣೆ ಮಾಡಲಾಗಿದೆ? What has Haryana declared as ಪ್ರೊಟೆಕ್ಟೆಡ್ ಆರ್ಕಿಯೋಲಾಜಿಕಲ್ ಸೈಟ್ಸ್ ರೀಸೆಂಟ್ಲಿ? ಸೊ ಹರಿಯಾಣ ರಾಜ್ಯವು ಬಹಳ ಇತ್ತೀಚೆಗೆ 2 ಪ್ರದೇಶಗಳನ್ನು ಸಂರಕ್ಷಿತವಾಗಿರ್ತಕ್ಕಂಥ ಪುರಾತತ್ವ ಪ್ರದೇಶಗಳಂತ ಡಿಕ್ಲೇರ್ ಮಾಡಿರುತ್ತೆ. ಪ್ರೊಟೆಕ್ಟೆಡ್ ಅಂದರೆ ಏನು ಅಂತ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಈ ರೀತಿಯಾಗಿ ಡಿಕ್ಲೇರ್ ಮಾಡಿರ್ತಕ್ಕಂಥ 2 ಪ್ರದೇಶಗಳು ಯಾವ ಒಂದು ನಾಗರಿಕತೆಗೆ ಸಂಬಂಧಪಟ್ಟಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹರಪ್ಪ ನಾಗರಿಕತೆಯ ತಾಣಗಳು ಅಥವಾ ಹರಪ್ಪನ್ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ 2 ಪ್ಲೇಸ್ಗಳು ಅಂದ್ರೆ 2 ತಾಣಗಳನ್ನ ಈಗ ಪ್ರೊಟೆಕ್ಟೆಡ್ ಆರ್ಕಿಯೋಲಾಜಿಕಲ್ ಸೈಟ್ಸ್ ಅಥವಾ ಸಂರಕ್ಷಿತ ಪುರಾತತ್ವ ತಾಣಗಳೆಂದು ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಘೋಷಣೆಯನ್ನ ಮಾಡಿರ್ತಕ್ಕಂಥ ರಾಜ್ಯ ಯಾವ್ದಾಗಿರುತ್ತೆ ಅಂದ್ರೆ ಹರಿಯಾಣ ರಾಜ್ಯ ಈ ಒಂದು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ 2 ತಾಣಗಳು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ, ಹರಿಯಾಣದಲ್ಲಿರ್ತಕ್ಕಂಥ ಒಂದು ಜಿಲ್ಲೆ, ಆ ಜಿಲ್ಲೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಭಿವಾನಿ ಡಿಸ್ಟ್ರಿಕ್ಟ್ ನಲ್ಲಿರ್ತಕ್ಕಂಥ 2 ಹರಪ್ಪನ್ ಸಿವಿಲೈಸೇಷನ್ ನ ತಾಣಗಳನ್ನ ಈಗ ಪ್ರೊಟೆಕ್ಟೆಡ್ ಆರ್ಕಿಯೋಲಾಜಿಕಲ್ ಸೈಟ್ಸ್ ಅಂತ ಹರಿಯಾಣ ಸರ್ಕಾರ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ಜಿಲ್ಲೆಯಲ್ಲಿರ್ತಕ್ಕಂಥ 2 ಹಳ್ಳಿಗಳಲ್ಲಿ ಈ ತಾಣಗಳನ್ನ ನಾವು ನೋಡಬಹುದಾಗಿರುತ್ತೆ. ಆ ವಿಲೇಜಸ್ ಗಳ ಹೆಸರೇನು ಅಂತ ಹೇಳೋದಾದ್ರೆ, ಒಂದನ್ನ ನಾವು ತಿಗ್ರಾನ ಅಂತ ಕರಿತೇವೆ, ಇನ್ನೊಂದನ್ನ ಮಿತಾಥಲ್ ಅಂತ ಕರಿತೇವೆ. ಸೊ ಇವೆರಡು ಗ್ರಾಮಗಳಲ್ಲಿರ್ತಕ್ಕಂಥ ಹರಪ್ಪನ್ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಣಗಳನ್ನ ಈಗ ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ತಾಣಗಳೇನಿದ್ದಾವೆ ದೇ ಆರ್ ಆಸ್ ಓಲ್ಡ್ ಆಸ್ 4400 ಇಯರ್ಸ್, ಅಂದ್ರೆ 4400 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಪ್ರದೇಶಗಳಾಗಿರ್ತವೆ. ಅಂಡ್ ದೇ ಆರ್ ಪಾರ್ಟ್ ಆಫ್ ಸಿಂಧೂ ಸರಸ್ವತಿ ಸಿವಿಲೈಸೇಷನ್. ಸೊ ಅವೆರಡು ಕೂಡ ಸಿಂಧೂ ಸರಸ್ವತಿ ನಾಗರಿಕತೆಯ ಭಾಗವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಪ್ರೊಟೆಕ್ಷನ್ ಮೆಜರ್ಸ್ ಅಥವಾ ರಕ್ಷಣಾ ಕ್ರಮಗಳನ್ನ ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಅವರು ಒಂದು ನೋಟಿಫಿಕೇಶನ್ ಅನ್ನ ಈಗ ಇಶ್ಯೂ ಮಾಡಿರ್ತಾರೆ, ಅಂದ್ರೆ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಸೊ ಯಾವ ಒಂದು ಕಾಯ್ದೆಯ ಅಡಿಯಲ್ಲಿ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ ಅಂದ್ರೆ, ಹರಿಯಾಣ ಏನ್ಷಿಯಂಟ್ ಅಂಡ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಅಂಡ್ ಆರ್ಕಿಯೋಲಾಜಿಕಲ್ ಸೈಟ್ಸ್ ಅಂಡ್ ರಿಮೇನ್ಸ್ ಆಕ್ಟ್ 1964, ಅಂದ್ರೆ 1964ರ ಹರಿಯಾಣ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತೆ ಪುರಾತತ್ವ ತಾಣಗಳು ಮತ್ತು ಅವಶೇಷಗಳ ಕಾಯ್ದೆ ಅಂತ ಇರುತ್ತೆ. ಸೊ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಒಂದು ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡುವ ಮುಖಾಂತರ ಈ 2 ಪ್ಲೇಸ್ ಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ರೀತಿ ಪ್ರೊಟೆಕ್ಷನ್ ಅನ್ನ ಮಾಡ್ತಾರೆ ಅಂದ್ರೆ, ಆ 2 ತಾಣಗಳ ಸುತ್ತ ಫೆನ್ಸಿಂಗ್ ಅನ್ನ ಮಾಡ್ತಾರೆ, ಅಂದ್ರೆ ಒಂದು ಬೇಲಿಯನ್ನ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಆ ಪ್ಲೇಸ್ ಅಲ್ಲಿ ಗಾರ್ಡ್ ಗಳನ್ನ ಡಿಪ್ಲಾಯ್ ಮಾಡ್ತಾರೆ, ಅಂದ್ರೆ ಕಾವಲುಗಾರರನ್ನ ನಿಯೋಜನೆ ಮಾಡುವ ಮುಖಾಂತರ ಫರ್ದರ್ ಡ್ಯಾಮೇಜ್ ಆಗೋದನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ನಾವು ಪ್ರೊಟೆಕ್ಟೆಡ್ ಆರ್ಕಿಯೋಲಾಜಿಕಲ್ ಸೈಟ್ಸ್ ಅಂತ ಕರಿತೇವೆ. ಸೊ ಇದರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ, ಈ ಒಂದು ಪ್ರದೇಶಗಳ ಐತಿಹಾಸಿಕ ಹಿನ್ನೆಲೆ ಏನು ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ, ಮೊದಲು ನಾವು ಮಿತಾಥಲ್ ನಲ್ಲಿರ್ತಕ್ಕಂಥ ಪ್ಲೇಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈ ಮಿತಾಥಲ್ ಪ್ಲೇಸ್ ಅಲ್ಲಿ ಏನಿದೆ ಅಂದ್ರೆ, ಸಾಕಷ್ಟು ಎಸ್ಕವೇಷನ್ಸ್ ಅನ್ನ ಮುಂಚೆ ಮಾಡಿರ್ತಾರೆ. ಎಸ್ಕವೇಷನ್ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ವಸ್ತುಗಳನ್ನ ಡಿಸ್ಕವರಿ ಮಾಡ್ತಕ್ಕಂಥ ಉತ್ಖನನಗಳನ್ನ ಸೊ ಆಲ್ರೆಡಿ ಮಾಡಿರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಸೊ ಉತ್ಖನನ ಮಾಡಿರುವ ಸಮಯದಲ್ಲಿ ಯಾವ ರೀತಿಯ ವಸ್ತುಗಳು ಇಲ್ಲಿ ಕಂಡು ಬಂದಿರುತ್ತೆ ಅಂತ ಹೇಳೋದಾದ್ರೆ, ಕಾಪರ್ ಬ್ರೋನ್ಸ್ ಏಜ್ ಕಲ್ಚರ್, ಅಂದ್ರೆ ಈ ಒಂದು ತಾಮ್ರ ಕಂಚಿನ ಯುಗದ ಸಂಸ್ಕೃತಿಯ ಪುರಾವೆಗಳು ಇಲ್ಲಿ ಬಹಿರಂಗ ಪಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಹರಪ್ಪನ್ ಟ್ರೆಡಿಷನ್ಸ್ ಇನ್ ಟೌನ್ ಪ್ಲಾನಿಂಗ್, ಆರ್ಕಿಟೆಕ್ಚರ್ ಮತ್ತೆ ಕ್ರಾಫ್ಟ್ ಮ್ಯಾನ್ಶಿಪ್, ಅಂದ್ರೆ ಈ ಒಂದು ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂತೆ ಪಟ್ಟಣ ಯೋಜನೆಗಳು, ಅಂದ್ರೆ ಅವರು ನಗರಗಳನ್ನ ಹೇಗೆ ನಿರ್ಮಾಣ ಮಾಡ್ತಾ ಇದ್ರು, ಅದ್ರ ಜೊತೆಗೆ ವಾಸ್ತುಶಿಲ್ಪ ಹೇಗಿತ್ತು, ಮತ್ತೆ ಅವರ ಸಮಯದಲ್ಲಿ ಕರಕುಶಲತೆ ಹೇಗಿತ್ತು, ಈ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹರಪ್ಪನ್ ಸಂಪ್ರದಾಯಗಳನ್ನ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಪ್ಲೇಸ್ ಆಗಿ ನಾವು ಮಿತಾಥಲ್ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ
ಆ ಒಂದು ಸಮಯದ ಆರ್ಟಿಫ್ಯಾಕ್ಟ್ ಅಂದರೆ ಕಲಾಕೃತಿಗಳು ಅಂತ ನಾವೇನು ಹೇಳ್ತೇವೆ. ಸೊ ಹರಪ್ಪನ್ ಸಿವಿಲೈಸೇಷನ್ ಸಮಯದಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥ ಆರ್ಟಿಫ್ಯಾಕ್ಟ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಪಾಟರಿ ಮೇಕಿಂಗ್ ಅಥವಾ ಈ ಒಂದು ಕುಂಬಾರಿಕೆ ಅಂತ ಹೇಳ್ತೇವೆ, ಬೀಡ್ಸ್ ಅಥವಾ ಮಣಿಗಳಾಗಿರ್ಬೋದು, ಬ್ಯಾಂಗಲ್ಸ್ ಬಳೆಗಳಾಗಿರ್ಬೋದು, ಟೂಲ್ಸ್ ಮೇಡ್ ಆಫ್ ಟೆರಾಕೋಟಾ, ಕಾಪರ್ ಮತ್ತೆ ಐವರಿ ಅಂದರೆ ತಾಮ್ರ, ದಂತ ಮತ್ತೆ ಈ ಒಂದು ಟೆರಾಕೋಟಾದಿಂದ ಮಾಡಿರ್ತಕ್ಕಂಥ ಉಪಕರಣಗಳನ್ನ ಈ ಒಂದು ಎಸ್ಕವೇಷನ್ ಮಾಡ್ತಕ್ಕಂಥ ಸಮಯದಲ್ಲಿ ಅಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇನ್ನೊಂದು ವಿಲೇಜ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ತಿಗ್ರಾಣ ಅಂತ ಕರಿತೇವೆ. ಸೊ ತಿಗ್ರಾಣದ ಆ ಒಂದು ಪ್ರದೇಶದ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದು ಪೋಸ್ಟ್ ಹರಪ್ಪನ್ ಪೀರಿಯಡ್ ಅಂದ್ರೆ ಈ ಒಂದು ಹರಪ್ಪನ್ ಸಿವಿಲೈಸೇಷನ್ ನ ನಂತರ ಏನೇನಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೊಡ್ತಕ್ಕಂಥ ಒಂದು ಪ್ಲೇಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ತಿಗ್ರಾಣ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ಹ್ಯೂಮನ್ ಸೆಟಲ್ಮೆಂಟ್ ಅಥವಾ ಮಾನವ ವಸಾಹತು ಹೇಗೆ ವಿಕಾಸ ಆಯಿತು ಈ ಒಂದು ಹರಪ್ಪನ್ ಸಿವಿಲೈಸೇಷನ್ ನಂತರ, ಸೊ ಈ ಒಂದು ಮಾಹಿತಿಯನ್ನ ಒದಗಿಸ್ತಕ್ಕಂಥ ಹರಿಯಾಣದ ಇನ್ನೊಂದು ಊರನ್ನ ನಾವೇನಂತ ಕರಿತೀವಿ ಅಂದ್ರೆ ತಿಗ್ರಾಣ ಅಂತ ಕರಿತೇವೆ. ಸೊ ಇಲ್ಲಿ ಅರ್ಲಿ ಸೆಟ್ಲರ್ಸ್ ನೋನ್ ಆಸ್ ಸೋತಿಯಾನ್ಸ್ ಲಿವ್ಡ್ ಇನ್ ಮಡ್ ಬ್ರೀಕ್ ಹೌಸಸ್ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಸೋತಿಯನ್ನರು ಅಂತ ಅವರನ್ನ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಸೊ ಅವರನ್ನ ಸೋತಿಯನ್ನರು ಅಂತ ಕರೀತಾರೆ. ಸೊ ಇವರು ಆರಂಭಿಕ ವಸಾಹತುಗಾರರು ಅಂದ್ರೆ ಅಲ್ಲಿ ಸೆಟ್ಲ್ ಆಗ್ತಕ್ಕಂಥ ಒಂದು ಜನಾಂಗವಾಗಿರುತ್ತೆ. ಇವರು ಮಣ್ಣಿನಿಂದ ಮಾಡಿರ್ತಕ್ಕಂಥ ಇಟ್ಟಿಗೆಗಳ ಮನೆಯಲ್ಲಿ ಸೆಟಲ್ ಆಗಿರ್ತಕ್ಕಂಥ ಸೋತಿಯನ್ನರು ಈ ಒಂದು ತಿಗ್ರಾನದಲ್ಲಿ ಕಂಡು ಬರ್ತಿರ್ತಕ್ಕಂಥ ಪುರಾವೆಗಳ ಮುಖಾಂತರ ಸೊ ಈ ಒಂದು ಸೋತಿಯನ್ನರು ಅಲ್ಲಿರ್ತಕ್ಕಂಥದ್ದನ್ನ ಇಲ್ಲಿ ಎವಿಡೆನ್ಸ್ ಅನ್ನ ಕಂಡುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅವರು ಅಗ್ರಿಕಲ್ಚರ್ ಮತ್ತೆ ಪಾಟ್ರಿ ಮೇಕಿಂಗ್ ಅಂದ್ರೆ ಕೃಷಿಯನ್ನ ಮಾಡ್ತಕ್ಕಂಥದ್ದು ಮತ್ತೆ ಕುಂಬಾರಿಕೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಈ ಒಂದು ಸೋತಿಯನ್ನರು ತೊಡಗಿಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಏನಕ್ಕೆ ನಾವು ಈ ಪ್ಲೇಸಸ್ ಅನ್ನ ಸಂರಕ್ಷಣೆ ಮಾಡಬೇಕು, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರೊಟೆಕ್ಷನ್ ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಇಲ್ಲಿ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಬೈ ಲೋಕಲ್ ವಿಲೇಜಸ್ ಅಂದ್ರೆ ಸ್ಥಳೀಯ ಗ್ರಾಮಸ್ಥರ ಕೃಷಿ ಚಟುವಟಿಕೆಗಳಿಂದಾಗಿ ಈ ತಾಣಗಳು ಹಿಂದೆ ಅಪಾಯದಲ್ಲಿದ್ದವು. ಅಂದ್ರೆ ಈ ಪ್ರದೇಶದಲ್ಲಿ ಪ್ರಸ್ತುತವಾಗಿ ಅಲ್ಲಿ ಕೃಷಿ ಮಾಡ್ತಕ್ಕಂಥ ಜನರು ಸಾಮಾನ್ಯವಾಗಿ ಈ ಒಂದು ಅನ್ಡಾಕ್ಯುಮೆಂಟೆಡ್ ಲ್ಯಾಂಡ್ ಅನ್ನ ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಆ ಪ್ರದೇಶವನ್ನ ಅಲ್ಲಿ ಕೃಷಿ ಮಾಡ್ತಕ್ಕಂಥ ಜನಾಂಗ ಆ ಪ್ರದೇಶವನ್ನ ಹಾಳು ಮಾಡಬಹುದು ಅಂತಕ್ಕಂಥ ಒಂದು ಕಾರಣದಿಂದ ಸೊ ಇದನ್ನ ಪ್ರೊಟೆಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಡಿಕ್ಲೇರಿಂಗ್ ದೆಮ್ ಆಸ್ ಪ್ರೊಟೆಕ್ಟೆಡ್ ಏರಿಯಾಸ್ ಎನ್ಶೋರ್ಸ್ ದೇರ್ ಪ್ರಿಸರ್ವೇಷನ್. ಸೊ ಯಾವಾಗ ಅದನ್ನ ಪ್ರೊಟೆಕ್ಟೆಡ್ ಅಂತ ಡಿಕ್ಲೇರ್ ಮಾಡಿ ಅದಕ್ಕೆ ಫೆನ್ಸ್ ಆಗಿ ಅದನ್ನ ಕಾವಲು ಕಾಯಲಿಕ್ಕೆ ಸೊ ಅಲ್ಲಿ ಗಾರ್ಡ್ಸ್ ಅನ್ನ ಅವರು ಎಂಪ್ಲಾಯ್ ಮಾಡ್ತಾರೆ. ಸೊ ಆ ಒಂದು ಪ್ರದೇಶವನ್ನ ನಾವು ಸಂರಕ್ಷಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈಗ ನಾವು ಒಂದು ಹರಪ್ಪನ್ ಸಿವಿಲೈಸೇಷನ್ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡ್ಬೋದಾಗಿರುತ್ತೆ. ಹರಪ್ಪನ್ ಸಿವಿಲೈಸೇಷನ್ಗೆ ಇನ್ನೊಂದು ಹೆಸರು ಕೂಡ ಇದೆ. ಸೊ ಇದನ್ನು ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಸಿಂಧೂ ಕಣಿವೆ ನಾಗರಿಕತೆ ಅಂತ ಕೂಡ ನಾವು ಇದನ್ನು ಕರಿತೇವೆ. ಸೊ ಈ ಒಂದು ನಾಗರಿಕತೆ ಏನಿದೆ, ದಿಸ್ ಇಸ್ ಒನ್ ಆಫ್ ದಿ ಅರ್ಲಿಯೆಸ್ಟ್ ಅರ್ಬನ್ ಕಲ್ಚರ್ಸ್ ಆಗಿರುತ್ತೆ. ಇದು ಪ್ರಪಂಚದಲ್ಲಿಯೇ ಅತ್ಯಂತ ಹಳೆಯ ನಗರ ಸಂಸ್ಕೃತಿಗಳಲ್ಲಿ ಒಂದಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅರ್ಬನ್ ಕಲ್ಚರ್ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಾಟ್ ಜಸ್ಟ್ ದ ಸಿವಿಲೈಸೇಷನ್. ಸೊ ಈ ಒಂದು ನಗರ ಸಂಸ್ಕೃತಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರಪಂಚದ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಒಂದು ನಗರ ಸಂಸ್ಕೃತಿ ಅಂತ ಸೊ ಈ ಒಂದು ಸಿಂಧೂ ಕಣಿವೆ ನಾಗರಿಕತೆಯನ್ನು ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಡೇಟ್ ಅನ್ನ ನಾವು ನೋಡೋದಾದ್ರೆ 3300 BC ಇಂದ 1300 BC ನಡುವೆ ಸೊ ಇದ್ದಂತಹ ಒಂದು ನಾಗರಿಕತೆಯನ್ನ ನಾವು ಹರಪ್ಪನ್ ಸಿವಿಲೈಸೇಷನ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಸಿವಿಲೈಸೇಷನ್ ಏನಿದೆ, ಸೊ ಇಟ್ ವಾಸ್ ಸೆಂಟರ್ಡ್ ಅಲಾಂಗ್ ಇಂಡಸ್ ರಿವರ್ ಅಂಡ್ ಇಟ್ಸ್ ಟ್ರಿಬ್ಯೂಟರೀಸ್. ಅಂದ್ರೆ ಇದಕ್ಕೆ ಯಾಕೆ ನಾವು ಸಿಂಧೂ ಕಣಿವೆ ನಾಗರಿಕತೆ ಅಂತ ಹೇಳ್ತೀವಿ ಅಂದ್ರೆ, ಸೊ ಈ ಕಾಲದ ಜನರು ಸಾಮಾನ್ಯವಾಗಿ ಸಿಂಧೂ ನದಿ ಆಗಿರ್ಬೋದು ಮತ್ತೆ ಅದರ ಉಪನದಿಗಳಾಗಿರ್ಬೋದು ಅದರ ಉದ್ದಕ್ಕೂ ಕೇಂದ್ರೀಕೃತವಾಗಿದ್ದಂತಹ ಕಾರಣದಿಂದ ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕೂಡ ಕರೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕವರಿಂಗ್ ಪಾರ್ಟ್ಸ್ ಆಫ್ ಮಾಡರ್ನ್ ಡೇ ಇಂಡಿಯಾ, ಪಾಕಿಸ್ತಾನ್ ಮತ್ತು ಆಫ್ಘಾನಿಸ್ತಾನ್. ಅಂದ್ರೆ ಇವತ್ತಿನ ಒಂದು ಮ್ಯಾಪ್ ಅನ್ನ ನಾವು ನೋಡಿದಾಗ ಈ ಒಂದು ಹರಪ್ಪನ್ ಸಿವಿಲೈಸೇಷನ್ ಏನಿದೆ ಇದು ನಮ್ಮ ಭಾರತ ದೇಶದಲ್ಲೂ ಕೆಲವೊಂದು ಪ್ಲೇಸಸ್ ಅನ್ನ ನೋಡಬಹುದು, ಪಾಕಿಸ್ತಾನದಲ್ಲೂ ನಾವು ನೋಡಬಹುದಾಗಿರುತ್ತೆ. ಈವನ್ ಆಫ್ಘಾನಿಸ್ತಾನದಲ್ಲೂ ಕೂಡ ಈ ಒಂದು ಹರಪ್ಪನ್ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಭಾಗಗಳನ್ನ ನಾವು ಇಂದಿಗೂ ಕೂಡ ನೋಡಬಹುದಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಿರುತ್ತೆ. ಸೊ ಹಾಗಿದ್ರೆ ಇಲ್ಲಿರ್ತಕ್ಕಂಥ ಅರ್ಬನ್ ಪ್ಲಾನಿಂಗ್ ಹೇಗಿತ್ತು, ನಗರ
ನಗರ ಯೋಜನೆ ಹೇಗಿತ್ತು ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ ಅಡ್ವಾನ್ಸ್ ಸಿಟಿ ಪ್ಲಾನಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ಮುಂದುವರೆದ ನಗರ ಯೋಜನೆಯನ್ನ ಹೊಂದಿರತಕ್ಕಂಥ ಒಂದು ನಾಗರಿಕತೆ ಆಗಿರುತ್ತೆ. ಸೊ ಇಲ್ಲಿ ಗ್ರಿಡ್ ಲೈಕ್ ಲೇಔಟ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಗ್ರಿಡ್ ಅಂದ್ರೆ ಸೊ ಏನೋ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಆಗಿರ್ತಕ್ಕಂಥ ಒಂದು ಲೇಔಟ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ವೆಲ್ ಆರ್ಗನೈಸ್ಡ್ ಸ್ಟ್ರೀಟ್ಸ್ ಅಂದ್ರೆ ಉತ್ತಮವಾಗಿ ಸಂಘಟಿತವಾಗಿರ್ತಕ್ಕಂಥ ಬೀದಿಗಳನ್ನ ಇಲ್ಲಿ ಡಿಸೈನ್ ಮಾಡಲಾಗಿರುತ್ತೆ. ಅದ್ರ ಜೊತೆಗೆ ಸೊಫೆಸ್ಟಿಕೇಟೆಡ್ ಡ್ರೈನೇಜ್ ಸಿಸ್ಟಮ್ ಅಂದ್ರೆ ಅತ್ಯಂತ ಅತ್ಯಾಧುನಿಕವಾಗಿರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ಹೊಂದಿರತಕ್ಕಂಥ ಒಂದು ನಗರವಾಗಿರುತ್ತೆ. ಇನ್ಫ್ಯಾಕ್ಟ್ ಈವನ್ ಟುಡೇ ಬೆಂಗಳೂರು ಈಸ್ ಸ್ಟ್ರಗ್ಲಿಂಗ್ ವಿತ್ ಈ ಒಂದು ಡ್ರೈನೇಜ್ ಸಿಸ್ಟಮ್ ಪ್ರಾಪರ್ ಆಗಿ ಇಲ್ಲದೆ ಇವತ್ತಿಗೂ ಕೂಡ ಬೆಂಗಳೂರು ಸಫರ್ ಮಾಡ್ತಾ ಇದೆ. ಸೊ ಈ ಒಂದು ನಾಗರಿಕತೆಯಲ್ಲಿ ಆ ಸಮಯದಲ್ಲಿಯೇ ಸೊ ಅವರು ವ್ಯವಸ್ಥಿತವಾಗಿರ್ತಕ್ಕಂಥ ಡ್ರೈನೇಜ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ನಾಗರಿಕತೆಯ ಮೇಜರ್ ಸಿಟೀಸ್ ಅಥವಾ ಪ್ರಮುಖ ನಗರಗಳು ಯಾವುದು ಅಂತ ನಾವು ನೋಡೋದಾದ್ರೆ ಹರಪ್ಪ, ಮೆಹೆಂಜದಾರೋ, ಧೋಲಾವೀರ, ರಾಕಿ ಗರ್ಹಿ ಮತ್ತೆ ಲೋಥಲ್. ಸೊ ಇವು ಈ ಒಂದು ಹರಪ್ಪನ್ ಸಿವಿಲೈಸೇಷನ್ ಸಮಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ನಗರಗಳಲ್ಲಿ ನಾವು ಇವುಗಳನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ನಗರಗಳು ಪ್ರಸ್ತುತವಾಗಿ ಯಾವ ದೇಶಗಳಲ್ಲಿವೆ? ಸೊ ಈ ಪ್ರಶ್ನೆಯನ್ನ ತುಂಬಾ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಹಾಗಿದ್ರೆ ಈ ಒಂದು ಮೇಜರ್ ಸಿಟೀಸ್ ಏನಿರ್ತವೆ ಅವು ಯಾವ ರಾಷ್ಟ್ರಗಳಲ್ಲಿದೆ ಅಂತ ನಾವು ನೋಡೋದಾದ್ರೆ ಸೊ ಇಲ್ಲಿ ನಾವು ಪಾಕಿಸ್ತಾನವನ್ನ ನೋಡಬಹುದಾಗಿರುತ್ತೆ. ಇಲ್ಲಿ ರೆಡ್ ಲೈನ್ ಏನ್ ಕಾಣ್ತಾ ಇದೆ ಸೊ ಇಲ್ಲಿಂದ ಈ ಕಡೆಗೆ ಇರ್ತಕ್ಕಂಥದ್ದು ನಮ್ಮ ಭಾರತ ರಾಷ್ಟ್ರವಾಗಿರುತ್ತೆ. ಸೊ ಪಾಕಿಸ್ತಾನದಲ್ಲಿ ನಾವು ಮೆಹೆಂಜದಾರವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮೆಹೆಂಜದಾರೋ ಪಾಕಿಸ್ತಾನದಲ್ಲಿರುತ್ತೆ. ಅದ್ರ ಜೊತೆಗೆ ಹರಪ್ಪ ಕೂಡ ಪಾಕಿಸ್ತಾನದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ರಾಕಿ ಗರ್ಹಿ ಇರುತ್ತೆ. ರಾಕಿ ಗರ್ಹಿ ಇರ್ತಕ್ಕಂಥದ್ದು ಹರಿಯಾಣ ಡಿಸ್ಟ್ರಿಕ್ಟ್ ನಲ್ಲಿ ನಾವು ರಾಕಿ ಗರ್ಹಿಯನ್ನ ನೋಡ್ಬೋದಾಗಿರುತ್ತೆ. ಕಾಲಿಬಂಗನ್ನ ನಾವು ರಾಜಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಧೋಲಾವೀರ ಮತ್ತೆ ಲೋಥಲ್ ಏನಿದೆ ಸೊ ಇವೆರಡೂ ಕೂಡ ಇಂದಿನ ಗುಜರಾತ್ ನಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎಲ್ಲ ಒಂದು ನಗರಗಳ ಜಿಯೋಗ್ರಫಿಕಲ್ ಲೊಕೇಶನ್ ಯಾವ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ಟೇಟ್ ಅಲ್ಲಿ ಇದೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬೇರೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ನಗರಗಳು ಯಾವ ದೇಶದಲ್ಲಿದೆ ಅಂತಕ್ಕಂಥ ಮಾಹಿತಿ ನಮಗೆ ಬೇರೆ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಹರಪ್ಪನ್ ಸಿವಿಲೈಸೇಷನ್ ಸಮಯದಲ್ಲಿ ಆರ್ಕಿಟೆಕ್ಚರ್ ಅಥವಾ ವಾಸ್ತುಶಿಲ್ಪ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಹೌಸಸ್ ವರ್ ಬಿಲ್ಟ್ ಯೂಸಿಂಗ್ ಸ್ಟ್ಯಾಂಡರ್ಡೈಸ್ಡ್ ಬರ್ನ್ಟ್ ಬ್ರಿಕ್ಸ್. ಅಂದ್ರೆ ಈಗ ನಾವು ಇಟ್ಟಿಗೆಗಳನ್ನ ತಯಾರಿ ಮಾಡುವಾಗ ಅದನ್ನ ಸುಟ್ಟ ಇಟ್ಟಿಗೆಗಳು ಅಂತ ಹೇಳ್ತೇವೆ. ಆ ಕಾಲದಲ್ಲಿಯೇ ಅವರು ಸ್ಟ್ಯಾಂಡರ್ಡೈಸ್ಡ್ ಅಂದ್ರೆ ಪ್ರಾಮಾಣೀಕೃತವಾಗಿರ್ತಕ್ಕಂಥ ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಿರ್ತಕ್ಕಂಥ ಮನೆಗಳಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಅದು ಮಲ್ಟಿ ರೂಮ್ ಲೇಔಟ್ಸ್ ಅಂದ್ರೆ ಅನೇಕ ಕೋಣೆಗಳನ್ನ ಹೊಂದಿರತಕ್ಕಂಥ ಒಂದು ಕಟ್ಟಡಗಳಲ್ಲಿ ಅವರು ವಾಸ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಪಬ್ಲಿಕ್ ಸ್ಟ್ರಕ್ಚರ್ಸ್ ಅಂದ್ರೆ ಸಾರ್ವಜನಿಕ ಒಂದು ರಚನೆಗಳನ್ನ ಕೂಡ ಕ್ರಿಯೇಟ್ ಮಾಡಿರ್ತಾರೆ. ಅಂದ್ರೆ ಸಾರ್ವಜನಿಕರು ಬಳಕೆ ಮಾಡ್ಕೊಳ್ತಕ್ಕಂಥ ಕಾಮನ್ ಫೆಸಿಲಿಟೀಸ್ ಗಳನ್ನ ಕೂಡ ಕ್ರಿಯೇಟ್ ಮಾಡಿರ್ತಾರೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಗ್ರೇಟ್ ಬಾತ್ ಇನ್ ಮೆಹೆಂಜದಾರೋ. ಸೊ ಮೆಹೆಂಜದಾರದಲ್ಲಿ ಒಂದು ದೊಡ್ಡದಾದ ಕಲ್ಯಾಣಿ, ಗ್ರೇಟ್ ಬಾತ್ ಅಂದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಕಲ್ಯಾಣಿಯನ್ನ ಕೂಡ ಸಾರ್ವಜನಿಕರ ಬಳಕೆಗಾಗಿ ಮೆಹೆಂಜದಾರೋದಲ್ಲಿ ಅವರು ಬಿಲ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅವರ ಆರ್ಥಿಕ ವ್ಯವಸ್ಥೆ ಹೇಗಿತ್ತು, ಎಕನಾಮಿಕ್ ಸಿಸ್ಟಮ್ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಸೊ ಇಟ್ ವಾಸ್ ಮೇಜರ್ಲಿ ಬೇಸ್ಡ್ ಆನ್ ಅಗ್ರಿಕಲ್ಚರ್. ಸೊ ಕೃಷಿಯ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದಂತಹದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅವರು ವೀಟ್, ಬಾರ್ಲಿ ಮತ್ತೆ ಕಾಟನ್ ಅಂದ್ರೆ ಗೋಧಿ, ಬಾರ್ಲಿ ಮತ್ತು ಹತ್ತಿಯ ಮೇಲೆ ಅವರ ಆರ್ಥಿಕತೆ ಡಿಪೆಂಡ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಟ್ರೇಡ್ ಅಥವಾ ವ್ಯಾಪಾರದ ಮೇಲೆ ಕೂಡ ಅವರ ಆರ್ಥಿಕತೆ ಅವಲಂಬನೆ ಆಗಿದ್ದದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಎವಿಡೆನ್ಸಸ್ ಆಫ್ ಎಕ್ಸ್ಟೆನ್ಸಿವ್ ಟ್ರೇಡ್ ನೆಟ್ವರ್ಕ್ಸ್, ಯಾಕಂದ್ರೆ ವ್ಯಾಪಾರವನ್ನ ಮಾಡ್ತಕ್ಕಂಥ ಜಾಲಗಳ ಪುರಾವೆಗಳನ್ನ ನಾವು ಈ ಒಂದು ನಾಗರಿಕತೆಗೆ ಸಂಬಂಧಪಟ್ಟಂತೆ ನೋಡಬಹುದಾಗಿರುತ್ತೆ. ಸೊ ಅವರು ಸಾಮಾನ್ಯವಾಗಿ ಈ ಒಂದು ಬೀಡ್ಸ್ ಅಥವಾ ಮಣಿಗಳನ್ನ ಬೇರೆ ಬೇರೆ ಪ್ರದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು, ಈ ಜಮ್ ಸ್ಟೋನ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಅಂದ್ರೆ ರತ್ನದ ಕಲ್ಲುಗಳು. ಅದಾದ್ಮೇಲೆ ಕಾಟನ್ ಅನ್ನ ಮೆಸೊಪಟೋಮಿಯಾಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಅಂದ್ರೆ ಮೆಸೊಪಟೋಮಿಯಾಗೆ ಈ ಮಣಿಗಳಾಗಿರ್ಬೋದು, ರತ್ನದ ಕಲ್ಲುಗಳಾಗಿರ್ಬೋದು ಮತ್ತೆ ಹತ್ತಿಯನ್ನ ರಫ್ತು ಸೇರಿದಂತೆ ಸಾಕಷ್ಟು ವ್ಯಾಪಾರ ಜಾಲಗಳನ್ನ ಹೊಂದಿರತಕ್ಕಂಥ ಒಂದು ಪುರಾವೆಯನ್ನ ಸೊ ಈ ಒಂದು ನಾಗರಿಕತೆಗೆ ಸಂಬಂಧಪಟ್ಟಂತೆ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಈ ಲೋಥಲ್ ಅಂತಕ್ಕಂಥ ಈ ಒಂದು ಪ್ಲೇಸ್ ಏನಿದೆ ಇದು ಪೋರ್ಟ್ ಸಿಟಿ ಆಗಿ ಅದು ಕೆಲಸ ಮಾಡಿರುತ್ತೆ. ಅಂದ್ರೆ ಪೋರ್ಟ್ ಸಿಟಿ ಅಂದ್ರೆ ಬಂದರು ನಗರ ಅಂತ ಹೇಳ್ತೇವೆ. ಈ ಬಂದರು ನಗರ ಏನಕ್ಕಿರುತ್ತೆ ಅಂದ್ರೆ ಈ ಮೆರಿಟೈಮ್ ಟ್ರಾನ್ಸ್ಪೋರ್ಟ್ ಅಥವಾ ಕಡಲ ವ್ಯಾಪಾರಕ್ಕಾಗಿ ಆ ಕಾಲದಲ್ಲಿಯೇ ಅವರು ಲೋಥಲ್ ಅನ್ನ ಬಂದರು ನಗರ
ಸುಂದರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಸೊಫೆಸ್ಟಿಕೇಟೆಡ್ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಅನ್ನ ನಾವು ಅನೇಕ ಸಾವಿರ ವರ್ಷಗಳ ಹಿಂದೆ ರಚನೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಅದಾದ್ಮೇಲೆ ಅವರ ರೈಟಿಂಗ್ ಮತ್ತೆ ಸೀಲ್ಸ್ಗಳು ಹೇಗಿರುತ್ತೆ ಅಂದ್ರೆ ಅವರ ಬರವಣಿಗೆ ಹೇಗಿತ್ತು, ಅವರು ಯಾವ ರೀತಿಯ ಮುದ್ರೆಗಳನ್ನ ಬಳಕೆ ಮಾಡ್ತಾ ಇದ್ರು ಅಂತ ನಾವು ನೋಡೋದಾದ್ರೆ ಅನ್ಡಿಸೈಫರ್ಡ್ ಸ್ಕ್ರಿಪ್ಟ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಇವರ ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಸ್ಕ್ರಿಪ್ಟ್ ಏನಿದೆ ಅದನ್ನ ಇಂದಿಗೂ ಕೂಡ ಯಾರು ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಗದ ಒಂದು ಲಿಪಿಯನ್ನ ಬಳಕೆ ಮಾಡಿರ್ತಾರೆ. ಪ್ರಾಬಬಲಿ ಆ ಒಂದು ಸ್ಕ್ರಿಪ್ಟ್ ಅನ್ನ ಯಾರಾದರೂ ಡಿಸೈಫರ್ ಮಾಡಿದ್ರೆ ಅವರ ಕಾಲದ ನಾಗರಿಕತೆ ಹೇಗಿತ್ತು ಅಂತಕ್ಕಂಥದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಆ ಒಂದು ಶಾಸನಗಳ ಮುಖಾಂತರ ನಾವು ತಿಳಿಯಬಹುದಾಗಿರುತ್ತೆ. ಅದ್ರ ಜೊತೆಗೆ ಪಾಟ್ರಿ ಅಂಡ್ ಅದರ್ ಆರ್ಟಿಫ್ಯಾಕ್ಟ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಮುದ್ರೆಗಳು, ಕುಂಬಾರಿಕೆ ಮತ್ತು ಇತರ ಕಲಾಕೃತಿಗಳ ಮೇಲೆ ಅವರು ಅರ್ಥೈಸಲಾಗದ ಒಂದು ಲಿಪಿಯನ್ನ ಬಳಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ಆ ಮುದ್ರೆಗಳು ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಮುದ್ರೆಗಳ ಮೇಲೆ ಸಾಮಾನ್ಯವಾಗಿ ಅನಿಮಲ್ಸ್ ಅಥವಾ ಪ್ರಾಣಿಗಳನ್ನ ಚಿತ್ರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಜಿಯೋಮೆಟ್ರಿಕ್ ಪ್ಯಾಟರ್ನ್ ಗಳನ್ನ ಅಂದ್ರೆ ಈ ಒಂದು ಜ್ಯಾಮಿತಿಯ ಮಾದರಿಗಳನ್ನ ಅವರು ರಚನೆ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ಪಾಸಿಬಲಿ ಫಾರ್ ಟ್ರೇಡ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಸ್ ಅಂದ್ರೆ ವ್ಯಾಪಾರ ಮತ್ತು ಆಡಳಿತಾತ್ಮಕ ಉದ್ದೇಶಕ್ಕಾಗಿ ಅವರು ಮುದ್ರೆಗಳನ್ನ ಹೆಚ್ಚಾಗಿ ಬಳಸಿರ್ತಕ್ಕಂಥದ್ದನ್ನ ಸೊ ಈ ಒಂದು ನಾಗರಿಕತೆಯ ಸಮಯದಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಟೆಕ್ನಾಲಜಿ ಮತ್ತೆ ಕ್ರಾಫ್ಟ್ ಮ್ಯಾನ್ಶಿಪ್ ಅಂದ್ರೆ ತಂತ್ರಜ್ಞಾನ ಮತ್ತು ಕರಕುಶಲತೆ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಅವರು ದೇವರ್ ಸ್ಕಿಲ್ಡ್ ಇನ್ ಮೆಟಲರ್ಜಿ ಅಂದ್ರೆ ಸೊ ಈ ಒಂದು ಲೋಹಶಾಸ್ತ್ರ ಅಂತ ನಾವೇನು ಹೇಳ್ತೇವೆ ಅಂದ್ರೆ ಲೋಹಗಳನ್ನ ಬೇರೆ ಬೇರೆ ರೀತಿಯಲ್ಲಿ ವಿನ್ಯಾಸ ಮಾಡಿ ಬಳಕೆ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವಾಗಿರುತ್ತೆ. ಸಾಮಾನ್ಯವಾಗಿ ಅವರು ಕಾಪರ್, ಬ್ರಾನ್ಸ್ ಮತ್ತೆ ಟಿನ್, ತಾಮ್ರ, ಕಂಚು ಮತ್ತು ತವರವನ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಬೀಡ್ ಮೇಕಿಂಗ್ ಅಥವಾ ಮಣಿಗಳ ತಯಾರಿಕೆಯಲ್ಲೂ ಕೂಡ ಈ ಒಂದು ನಾಗರಿಕತೆಯ ಜನರು ಪರಿಣಿತಿಯನ್ನ ಹೊಂದಿರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಕ್ರಾಫ್ಟೆಡ್ ಟೂಲ್ಸ್, ಆರ್ನಮೆಂಟ್ಸ್ ಅಂಡ್ ಪಾಟ್ರೀಸ್ ವಿತ್ ಇಂಟ್ರಿಕೇಟ್ ಡಿಸೈನ್ಸ್ ಅಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ವಿನ್ಯಾಸಗಳನ್ನ ಹೊಂದಿರತಕ್ಕಂಥ ಉಪಕರಣಗಳು, ಆಭರಣಗಳು ಮತ್ತು ಸಂಕೀರ್ಣ ವಿನ್ಯಾಸಗಳೊಂದಿಗೆ ಇವರು ಕುಂಬಾರಿಕೆಯನ್ನ ಮಾಡ್ತಾ ಇದ್ದದ್ದನ್ನ ಕೂಡ ಸೊ ಈ ಒಂದು ನಾಗರಿಕತೆಯಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಅವರ ಸೋಷಿಯಲ್ ಅಂದ್ರೆ ಸಾಮಾಜಿಕ ಜೀವನ ಹೇಗಿತ್ತು, ಅದ್ರ ಜೊತೆಗೆ ಪೊಲಿಟಿಕಲ್ ಸ್ಟ್ರಕ್ಚರ್ ರಾಜಕೀಯ ಜೀವನ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಅವರ ಕಾಲದ ಸೊಸೈಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಈಗಲಿಟೇರಿಯನ್ ಸೊಸೈಟಿ ಅಂತ ಕರಿತೇವೆ. ಈಗಲಿಟೇರಿಯನ್ ಸೊಸೈಟಿ ಅಂದ್ರೆ ಸಮಾನತಾವಾದಿ ಸಮಾಜ ಅಂತ ಕರಿತೇವೆ. ಸೊ ಇದರ ಅರ್ಥ ಏನು ಅಂದ್ರೆ ದೇರ್ ವಾಸ್ ನೋ ಎವಿಡೆನ್ಸ್ ಆಫ್ ಸೆಂಟ್ರಲೈಸ್ಡ್ ಕಿಂಗ್ಸ್ ಆರ್ ಪ್ಯಾಲೇಸಸ್ ಅಂದ್ರೆ ಯಾವುದೋ ಒಂದು ರಾಜ್ಯ ಅಥವಾ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಆಡಳಿತ, ಆ ಒಂದು ಆಡಳಿತದ ಅಡಿಯಲ್ಲಿ ಎಲ್ಲಾ ಪ್ರಜೆಗಳು ವಾಸ ಮಾಡ್ತಾ ಇದ್ದಂತಹ ಒಂದು ಐರಾರ್ಕಿಯಲ್ ಸಿಸ್ಟಮ್ ಆಫ್ ಲಿವಿಂಗ್ ಏನಿರುತ್ತೆ ಸೊ ಅದಕ್ಕೆ ಯಾವುದೇ ಪುರಾವೆಗಳು ಸಿಕ್ಕಿರೋದಿಲ್ಲ. ಎಲ್ಲರೂ ಒಂದು ಸಮಾನವಾಗಿ ಜೀವನವನ್ನ ಮಾಡ್ತಿರ್ತಕ್ಕಂಥ ಒಂದು ನಾಗರಿಕತೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಈ ರೀತಿಯ ಒಂದು ಸೊಸೈಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಈಗಲಿಟೇರಿಯನ್ ಸೊಸೈಟಿ ಅಂತ ಹೇಳ್ತೇವೆ. ಎಲ್ಲರೂ ಕೂಡ ಒಂದೇ ಸ್ಟ್ರಾಟದಲ್ಲಿರ್ತಕ್ಕಂಥ ಒಂದು ಸೊಸೈಟಿಯಾಗಿ ಈ ಒಂದು ಹರಪ್ಪನ್ ಸಿವಿಲೈಸೇಷನ್ ಅನ್ನ ನಾವಿಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ದ ಗವರ್ನೆನ್ಸ್ ಮೇ ಹ್ಯಾವ್ ಬೀನ್ ಮ್ಯಾನೇಜ್ಡ್ ಬೈ ಗ್ರೂಪ್ ಆಫ್ ಇಲೈಟ್ಸ್ ಮತ್ತೆ ಕೌನ್ಸಿಲ್. ಸೊ ಹಾಗಿದ್ರೆ ಆಡಳಿತ ಹೇಗ್ ನಡೀತಾ ಇತ್ತು ಅಂತ ನಾವು ನೋಡೋದಾದ್ರೆ ಕೆಲವೊಂದು ಗಣ್ಯರ ಗುಂಪು ಅಥವಾ ಮಂಡಳಿಗಳು ಈ ಒಂದು ಆಡಳಿತವನ್ನ ನಿರ್ವಹಣೆ ಮಾಡಿರ್ತಕ್ಕಂಥ ಒಂದು ಪುರಾವೆಗಳನ್ನ ಸೊ ಈ ಒಂದು ಸಮಾಜಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಅವರ ರಿಲಿಜಿಯಸ್ ಪ್ರಾಕ್ಟೀಸಸ್ ಹೇಗಿತ್ತು, ಧಾರ್ಮಿಕ ಆಚರಣೆಗಳು ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಅವರು ನೇಚರ್ ಅನ್ನ ವರ್ಷಿಪ್ ಮಾಡ್ತಾ ಇದ್ರು ಅಂದ್ರೆ ಪ್ರಕೃತಿಯನ್ನ ಪೂಜೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಫರ್ಟಿಲಿಟಿ ಸಿಂಬಲ್ಸ್ ಗಳನ್ನ ಅವರು ಬಳಕೆ ಮಾಡ್ತಾ ಇದ್ರು ಅಂದ್ರೆ ಜನನ ನೀಡ್ತಕ್ಕಂಥದ್ದು ಅಥವಾ ಈ ಒಂದು ಸೆಕ್ಷುವಲ್ ಥಿಂಗ್ಸ್ ಏನಿರುತ್ತೆ ಸೊ ಆ ಒಂದು ಸಿಂಬಲ್ ಗಳನ್ನ ಇವರು ಬಳಕೆ ಮಾಡ್ತಾ ಇದ್ದದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಪ್ರೋಟೋ ಶಿವ ಫಿಗರ್ ಅನ್ನ ಅವರು ಸೀಲ್ಗಳ ಮೇಲೆ ಡಿಪಿಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಮೂಲ ಶಿವನ ಆಕೃತಿಯ ಪುರಾವೆಗಳನ್ನ ಸೊ ಇಲ್ಲಿ ಸೂಚಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ರಿಚುವಲ್ ಬಾತ್ಸ್ ಇಂಡಿಕೇಟ್ ಆನ್ ಎಂಫಸಿಸ್ ಆನ್ ಕ್ಲೆನ್ಲಿನೆಸ್ ಅಂಡ್ ವಾಟರ್ ಇನ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಅಂದ್ರೆ ಈ ಒಂದು ಧಾರ್ಮಿಕ ಸ್ನಾನಗಳು ಮತ್ತೆ ಧಾರ್ಮಿಕ ಆಚರಣೆಗಳಲ್ಲಿ ಸ್ವಚ್ಛತೆ ಮತ್ತು ನೀರಿನ ಮೇಲೆ ಒತ್ತು ನೀಡುವುದನ್ನ ಇಲ್ಲಿ ಸೂಚಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಿಚುವಲ್ ಬಾತ್ಸ್ ಅಂದ್ರೆ ಆ ಒಂದು ಧಾರ್ಮಿಕ ಕಾರಣಕ್ಕಾಗಿ ಸ್ನಾನಗಳನ್ನ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನ ಕೂಡ ಈ ಒಂದು ನಾಗರಿಕತೆ ಹೊಂದಿರತಕ್ಕಂಥ ಪುರಾವೆಗಳನ್ನ ಸೊ ಇಲ್ಲಿ ಫೈಂಡ್ ಔಟ್ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಅದಾದ್ಮೇಲೆ ಇವರು ಅವನತಿ ಹೇಗಾಯಿತು, ವಾಟ್ ವಾಸ್
ದಿ ರೀಸನ್ ಫಾರ್ ದೇರ್ ಡಿಕ್ಲೈನ್ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ ಅವರ ಅವನತಿ ಬಿಗಿನ್ ಆಗಿರ್ತಕ್ಕಂಥದ್ದು 1900 BC ಯಲ್ಲಿ ಅವರ ಅವನತಿ ಸ್ಟಾರ್ಟ್ ಆಗಿರುತ್ತೆ. ಸೊ ಅದಕ್ಕೆ ರೀಸನ್ಸ್ ಏನು ಅಂತ ನಾವು ನೋಡೋದಾದ್ರೆ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ, ಸೊ ಡಿಕ್ಲೈನ್ ಇನ್ ಟ್ರೇಡ್ ಅಂದ್ರೆ ವ್ಯಾಪಾರದಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು, ಅದಾದ್ಮೇಲೆ ರಿವರ್ ಶಿಫ್ಟ್ ಅಂದ್ರೆ ನದಿಗಳು ತನ್ನ ಪಥಗಳನ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ರಿವರ್ ಅಂದ್ರೆ ಅಲ್ಲಿರ್ತಕ್ಕಂಥ ರಿವರ್ ಬೇರೆ ಕಡೆಗೆ ಟ್ರಾವೆಲ್ ಮಾಡೋದಲ್ಲ, ಆ ರಿವರ್ ಏನಾಗುತ್ತೆ ಅಂದ್ರೆ ಸೊ ಯೂಶಲಿ ಆಫ್ಟರ್ ಮೆನಿ ಇಯರ್ಸ್ ಅದು ಹರಿತಕ್ಕಂಥ ಒಂದು ಪಾತ್ ಏನಾಗಿರುತ್ತೆ ಸೊ ಅದು ಎರೋಷನ್ ಆಗಿ ಇಟ್ ಡೆವಲಪ್ಸ್ ಮಲ್ಟಿಪಲ್ ಚಾನಲ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಬೇರೆ ಬೇರೆ ದಿಕ್ಕಿನಲ್ಲಿ ನೀರು ಹರಿಲಿಕ್ಕೆ ಪ್ರಾರಂಭವಾಗುತ್ತೆ. ಅವಾಗ ವಾಟರ್ ಕಾನ್ಸಂಟ್ರೇಷನ್ ಅಟ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್ ಕಡಿಮೆ ಆಗುತ್ತೆ. ಸೊ ಯಾವುದೇ ಒಂದು ನಾಗರಿಕತೆ ಪ್ರಾಸ್ಪರ್ ಆಗಬೇಕಾಗಿದ್ರೆ ವಾಟರ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ರಿಸೋರ್ಸ್ ಆಗಿರುತ್ತೆ. ಸೊ ಆ ರಿವರ್ ಕೋರ್ಸ್ ಅಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಕೂಡ ಈ ಒಂದು ನಾಗರಿಕತೆ ನಶಿಸಿ ಹೋಗ್ಲಿಕ್ಕೆ ಕಾರಣವಾಗಿರಬಹುದು ಅಂತಕ್ಕಂಥ ಪ್ರಿಡಿಕ್ಷನ್ ಮಾಡಲಾಗ್ತಾ ಇದೆ. ಸೊ ಇಲ್ಲಿರ್ತಕ್ಕಂಥ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಈ ಕ್ಲೈಮೇಟ್ ಚೇಂಜ್. ಫಾರ್ ಎಕ್ಸಾಂಪಲ್ ನಿಮಗೆ ಈ ಎಸ್ಸೆ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಚೇಂಜ್ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಸೊ ಇದನ್ನ ನೀವು ಇಂಟ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡಬಹುದಾಗಿರುತ್ತೆ, ಅಥವಾ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಆಗಿ ನೋಡಿ, ಒಂದು ನಾಗರಿಕತೆನೇ ನಶಿಸಿ ಹೋಗ್ಲಿಕ್ಕೆ ಈ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು ಕಾರಣವಾಗಿರುತ್ತೆ. ಸೊ ಇದನ್ನ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಆಗಿ ನಿಮ್ಮ ಒಂದು ಎಸ್ಸೆ ರೈಟಿಂಗ್ ಅಥವಾ ಈವನ್ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲೂ ಕೂಡ ಈ ರೀತಿಯ ಎಕ್ಸಾಂಪಲ್ಸ್ ಅನ್ನ ನೀವು ಕೋಟ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. Tri services all women circumnavigations ಸೈಲಿಂಗ್ ಎಕ್ಸ್ಪೆಡಿಷನ್ ನ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಟ್ರೈ ಸರ್ವಿಸ್ ಆಲ್ ವಿಮೆನ್ ಸರ್ಕಮ್ನಾವಿಗೇಷನ್ ಸೈಲಿಂಗ್ ಎಕ್ಸ್ಪೆಡಿಷನ್? ಅಂದ್ರೆ ಎಲ್ಲಾ ಮಹಿಳೆಯರನ್ನ ಒಳಗೊಂಡಿರ್ತಕ್ಕಂಥ, ದೇರ್ ವೋಂಟ್ ಬಿ ಎನಿ ಮೇಲ್ ಕ್ರೂ ಯಾರು ಇರೋದಿಲ್ಲ. ಸೊ ಎಲ್ಲರೂ ಕೂಡ ಫೀಮೇಲ್ ಕ್ರೂವೇ ಆಗಿರ್ತಾರೆ. ಸೊ ಈ ಒಂದು ಫೀಮೇಲ್ ಕ್ರೂ ಏನಿರುತ್ತೆ ಇದು ಎಲ್ಲಾ 3 ಸೇವೆಗಳನ್ನ ಒಳಗೊಂಡಿರುತ್ತೆ. ಏರ್ ಫೋರ್ಸ್, ಇವನ್ ನೇವಿ ಅಂಡ್ ನಮ್ಮ ಮಿಲಿಟರಿ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಕ್ರೂ ಒಂದು ಸರ್ಕಮ್ ನ್ಯಾವಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ನೀರಿನ ಮೇಲೆ ಒಂದು ಯಾತ್ರೆಯನ್ನ ಮಾಡ್ತಾ ಇದ್ದಾರೆ, ಅಥವಾ ಒಂದು ಟ್ರಾವೆಲ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಮಹಿಳೆಯರನ್ನ ಒಳಗೊಂಡಿರ್ತಕ್ಕಂಥ ಟ್ರೈ ಸರ್ವಿಸ್ ನ ಈ ಒಂದು ಎಕ್ಸ್ಪೆಡಿಷನ್ ಅನ್ನ ಏನಂತ ನಾಮಕರಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಮುದ್ರ ಪ್ರದಕ್ಷಿಣೆ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದ್ರೆ ಮುಂಬೈನಿಂದ ಸ್ಟಾರ್ಟ್ ಮಾಡಿ ಸೀಶೆಲ್ಸ್ಗೆ ಅವರು ಟ್ರಾವೆಲ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಜರ್ನಿಯಲ್ಲಿ ಸಂಪೂರ್ಣವಾಗಿ ಮಹಿಳೆಯರೇ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಜರ್ನಿ ಮಾಡುವಾಗ ಅವರು ಸಾಕಷ್ಟು ವಿಗರಸ್ ಕಂಡೀಷನ್ಸ್ಗೆ ಎಕ್ಸ್ಪೋಸ್ ಆಗ್ತಾರೆ. ಆ ಕಂಡೀಷನ್ಸ್ ಅನ್ನೆಲ್ಲ ಅವರು ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಆ ಹ್ಯಾಂಡಲ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ಡೆಮಾನ್ಸ್ಟ್ರೇಟ್ ಮಾಡುವ ಕಾರಣದಿಂದ ಈ ಒಂದು ಎಕ್ಸ್ಪೆಡಿಷನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇಲ್ಲಿ ಕೆಲವೊಂದು ಕ್ರೂ ಇಂಡಿಯನ್ ಆರ್ಮಿ ಭಾರತೀಯ ಸೇನೆಯಿಂದ, ಇಂಡಿಯನ್ ನೇವಿ ಭಾರತೀಯ ನೌಕಾಪಡೆ ಮತ್ತೆ ಇಂಡಿಯನ್ ಏರ್ ಫೋರ್ಸ್ ನಿಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಸಮುದ್ರ ಪ್ರದಕ್ಷಿಣ ಅಂತ ಕರಿತೇವೆ. ಸೊ ಈ ಸಮುದ್ರ ಪ್ರದಕ್ಷಿಣ ಅಂತಕ್ಕಂಥದ್ದು 55 ಡೇಸ್ 55 ದಿನಗಳ ಕಾಲ ನಡೀತಕ್ಕಂಥ ಒಂದು ವಯಾಜ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಜರ್ನಿಯಲ್ಲಿ 4000 ನಾಟಿಕಲ್ ಮೈಲ್ಸ್ ಅನ್ನ ಅವರು ಕವರ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನೀರಿನ ಮೇಲೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ನಾವು ನಾಟಿಕಲ್ ಮೈಲ್ಸ್ ಅಲ್ಲಿ ಮೆಷರ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. 4000 ನಾಟಿಕಲ್ ಮೈಲ್ಸ್ ಅನ್ನ ಅವರು ಕವರ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಾಟಿಕಲ್ ಮೈಲ್ಸ್ ಅಂತಕ್ಕಂಥದ್ದು ಎಷ್ಟು ಕಿಲೋಮೀಟರ್ಗೆ ಸಮನಾಗಿರುತ್ತೆ ಅಂತಕ್ಕಂಥದ್ದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇವರು ಮುಂಬೈನಿಂದ ಪ್ರಾರಂಭ ಮಾಡಿ ಸಿಯಾಚಿಲಿಸ್ಗೆ ಟ್ರಾವೆಲ್ ಮಾಡಿ ಮತ್ತೆ ಅಲ್ಲಿಂದ ರಿಟರ್ನ್ ಬರ್ತಾರೆ, ವಾಪಸ್ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಬಳಕೆ ಮಾಡ್ತಾ ಇರ್ತಕ್ಕಂಥ ಒಂದು ವೆಸಲ್ ಅಥವಾ ಹಡಗನ್ನ ನಾವು IASV ತ್ರಿವೇಣಿ ಅಂತ ಹೇಳ್ತೇವೆ. ಸೊ ಈ ಒಂದು ಹಡಗಿನ ಮುಖಾಂತರ ಇವರು ಎಕ್ಸ್ಪೆಡಿಷನ್ ಮಾಡ್ತಕ್ಕಂಥದ್ದನ್ನ ಗಮನಿಸಬಹುದಾಗಿರುತ್ತೆ. ಸೊ ಒಟ್ಟು ಇವರು 12 ವಿಮೆನ್ ಆಫೀಸರ್ಸ್ ಇದರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರಿಗೆ 2 ವರ್ಷಗಳ ಕಾಲ ಈ ಒಂದು ಟ್ರೈನಿಂಗ್ ಅಥವಾ ತರಬೇತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಕ್ರೂ ಇದರಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನಕ್ಕೆ ಈ ಒಂದು ಎಕ್ಸ್ಪೆಡಿಷನ್ ಅನ್ನ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಟು ಪ್ರಮೋಟ್ ಜೆಂಡರ್ ಪ್ಯಾರಿಟಿ ಅಂದ್ರೆ ಲಿಂಗ ಸಮಾನತೆಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಹೈಲೈಟ್ ದಿ ಇಂಡೋಮಿಟಬಲ್ ಸ್ಪಿರಿಟ್ ಆಫ್ ನಾರಿ ಶಕ್ತಿ ಅಂದ್ರೆ ನಾರಿ ಶಕ್ತಿಯ ಅದಮ್ಯ
ಸೌಮ್ಯ ಮನೋಭಾವನೆಯನ್ನ ಎತ್ತಿ ತೋರಿಸುವ ಕಾರಣದಿಂದ ಈ ಒಂದು ಎಕ್ಸ್ಪೆಡಿಷನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಸರ್ವ್ಸ್ ಆಸ್ ಪ್ರಿಪರೇಟರಿ ಫೇಸ್ ಫಾರ್ ಲಾರ್ಜ್ ಸರ್ಕಮ್ ನೇವಿಗೇಷನ್ ಮಿಷನ್ ಪ್ಲಾನ್ಡ್ ಫಾರ್ 2026 ಅಂದ್ರೆ 2026 ಅಂದ್ರೆ ಮುಂದಿನ ವರ್ಷಕ್ಕೆ ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಅಥವಾ ಹೆಚ್ಚಿನ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡ್ತಕ್ಕಂಥ ಸರ್ಕಮ್ ನ್ಯಾವಿಗೇಷನ್ ಅನ್ನ ಪ್ಲಾನ್ ಮಾಡಲಾಗಿರುತ್ತೆ. ಸೊ ಅದಕ್ಕೆ ಇದು ಒಂದು ತರಬೇತಿಯ ರೀತಿಯಲ್ಲಿ ಒಂದು ಸರ್ಕಮ್ ನ್ಯಾವಿಗೇಷನ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅವರು ಈ ಒಂದು ಕೋರ್ಸ್ ಆಫ್ ಜರ್ನಿಯಲ್ಲಿ ಸಾಕಷ್ಟು ಚಾಲೆಂಜಸ್ ಅನ್ನ ಫೇಸ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನ್ಯಾವಿಗೇಷನ್ ಟ್ರೆಕವರ್ಸ್ ವಾಟರ್ಸ್ ಅಂದ್ರೆ ಅಪಾಯಕಾರಿ ನೀರಿನ ಸಂಚಾರ, ಫೇಸ್ ಅನ್ಪ್ರಿಡಿಕ್ಟಬಲ್ ವೆದರ್ಸ್ ಅಂದ್ರೆ ಈ ಒಂದು ಹವಾಮಾನ ಅನಿರೀಕ್ಷಿತವಾಗಿರ್ತಕ್ಕಂಥ ಹವಾಮಾನ ಬದಲಾವಣೆಯನ್ನು ಅವರು ಫೇಸ್ ಮಾಡಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಮೆಕ್ಯಾನಿಕಲ್ ಚಾಲೆಂಜಸ್ ಅಂದ್ರೆ ಈ ಒಂದು ವೆಸಲ್ಸ್ ಅಲ್ಲಿ ಏನಾದರೂ ಯಾಂತ್ರಿಕ ತೊಂದರೆಗಳಾದ್ರೆ ಸೊ ಇವೆಲ್ಲವನ್ನು ಕೂಡ ವಿತೌಟ್ ಸಪೋರ್ಟ್ ಆಫ್ ಮೆನ್, ಯಾವುದೇ ಪುರುಷರ ಸಹಾಯವಿಲ್ಲದೆ ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಅವರು ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಇಷ್ಟೆಲ್ಲ ಸವಾಲುಗಳನ್ನು ಈ ಒಂದು ಎಕ್ಸ್ಪೆಡಿಷನ್ ಅಲ್ಲಿ ಅವರು ಫೇಸ್ ಮಾಡಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. BFSI, ಬಿ ಅಂದರೆ ಬ್ಯಾಂಕಿಂಗ್, SF ಅಂದರೆ ಈ ಒಂದು ಎಫ್ ಅಂದರೆ ಫಿನಾನ್ಷಿಯಲ್ ಸರ್ವಿಸಸ್, ಐ ಅಂದರೆ ಇನ್ಶೂರೆನ್ಸ್ ಅಂತ ಕರಿತೇವೆ. ಸೊ ಈ ಒಂದು ವಲಯಕ್ಕಾಗಿ ಡಿಜಿಟಲ್ ಅಪಾಯ ವರದಿ 2024 ಯಾವ ದೇಶವು ಪ್ರಾರಂಭಿಸಿದೆ? Which country launched Digital Threat Report 2024 for BFSI? B for banking, FS ಅಂದರೆ ಫಿನಾನ್ಷಿಯಲ್ ಸರ್ವಿಸಸ್, ಐ ಅಂದರೆ ಇನ್ಶೂರೆನ್ಸ್ ಸೆಕ್ಟರ್ ಅಂತ ಹೇಳ್ತೇವೆ. ಸೊ ಈ ಒಂದು ಇನ್ಶೂರೆನ್ಸ್ ಸೆಕ್ಟರ್, ಬ್ಯಾಂಕಿಂಗ್ ಮತ್ತು ಫಿನಾನ್ಷಿಯಲ್ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ ಒಂದು ಡಿಜಿಟಲ್ ಥ್ರೆಟ್ ರಿಪೋರ್ಟ್ ಅಂತ ಹೇಳ್ತೇವೆ. ಡಿಜಿಟಲ್ ಥ್ರೆಟ್ ಅಂದರೆ ಏನು? ಇವಾಗ ನಮ್ಮ ಒಂದು ಬ್ಯಾಂಕಲ್ಲಿರ್ತಕ್ಕಂಥ ಹಣವನ್ನು ಸೈಬರ್ ಕ್ರೈಮ್ ಮಾಡುವ ಮುಖಾಂತರ ಅದನ್ನು ಥೆಫ್ಟ್ ಮಾಡ್ತಕ್ಕಂಥ ಸಾಕಷ್ಟು ಎಕ್ಸಾಂಪಲ್ಸನ್ನು ನಾವು ನೋಡಿರ್ತೇವೆ. ಆ ರೀತಿಯಾಗಿ ಬ್ಯಾಂಕಿಂಗ್ ಆಗುತ್ತೆ, ಫಿನಾನ್ಷಿಯಲ್ ಸೆಕ್ಟರ್ ಆಗುತ್ತೆ, ಇನ್ಶೂರೆನ್ಸ್ ಸೆಕ್ಟರ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ರಾಷ್ಟ್ರದಲ್ಲಿ ಈ ಒಂದು ರೀತಿಯ ವರದಿಯನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಇಂಡಿಯಾಸ್ ಲಾಂಚ್ ಟುವರ್ಡ್ಸ್ ಡಿಜಿಟಲ್ ಥ್ರೆಟ್ ರಿಪೋರ್ಟ್ 2024. ಸೊ ಈ ರೀತಿಯ ವರದಿಯನ್ನ ನಮ್ಮ ಭಾರತ ರಾಷ್ಟ್ರ ಮೊಟ್ಟ ಮೊದಲ ಬಾರಿಗೆ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಟು ಇಂಪ್ರೂವ್ ಸೈಬರ್ ಸೆಕ್ಯೂರಿಟಿ ಅಂದ್ರೆ ಈ ಒಂದು ಸೈಬರ್ ಭದ್ರತೆಯನ್ನ ಹೆಚ್ಚು ಮಾಡುವ ಒಂದು ಉದ್ದೇಶದಿಂದ ಈ ಒಂದು ರಿಪೋರ್ಟ್ ಅನ್ನ ಈಗ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಾಟ್ ಇಸ್ ದ ಪರ್ಪಸ್? ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಆಬ್ವಿಯಸ್ಲಿ ಸೈಬರ್ ಸೆಕ್ಯೂರಿಟಿ ಇನ್ಕ್ರೀಸ್ ಆಗುತ್ತೆ. ಯಾವ ಸೆಕ್ಟರ್ ಅಲ್ಲಿ ಅಂದ್ರೆ ಬ್ಯಾಂಕಿಂಗ್, ಫಿನಾನ್ಷಿಯಲ್ ಸರ್ವಿಸ್ ಮತ್ತೆ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಈ ಒಂದು ಸೈಬರ್ ಭದ್ರತೆ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇತ್ತೀಚೆಗೆ ಹೆಚ್ಚಾಗ್ತಾ ಇರ್ತಕ್ಕಂಥ ಈ ಒಂದು ಸೈಬರ್ ಥ್ರೆಟ್ಸ್ ಏನಿರುತ್ತೆ, ಸೊ ಇದಕ್ಕೆ ಒಂದು ಡಿಫೆನ್ಸ್ ಸ್ಟ್ರಾಟಜೀಸ್ ಅನ್ನ ನಾವು ಡೆವಲಪ್ ಮಾಡಲಿಕ್ಕೆ ಸೊ ಈ ಒಂದು ವರದಿ ಒಂದು ಗುರಿಯನ್ನ ಹೊಂದಿರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದಕ್ಕೆ ಅಥವಾ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಪಾಲುದಾರರು ಅಥವಾ ಸ್ಟೇಕ್ ಹೋಲ್ಡರ್ಸ್ ಯಾರು ಅಂತ ನಾವು ನೋಡೋದಾದ್ರೆ ಸರ್ಟಿನ್ ಅಂತ ಹೇಳ್ತೇವೆ. ಸರ್ಟಿನ್ ಅಂದ್ರೆ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತ ಹೇಳ್ತೇವೆ. ಇನ್ನೊಂದು CSIRT ಫಿನ್ ಅಂತ ಹೇಳ್ತೇವೆ, ಫಿನಾನ್ಷಿಯಲ್ ಕಂಪ್ಯೂಟರ್ ಸೆಕ್ಯೂರಿಟಿ ಇನ್ಸಿಡೆಂಟ್ ರೆಸ್ಪಾನ್ಸ್ ಟೀಮ್ ಅಂತ ಹೇಳ್ತೇವೆ. ಸೊ ಇವರೆಲ್ಲ ಕೊಲಾಬರೇಷನ್ ಆಗುವ ಮುಖಾಂತರ ಸೊ ಈ ಒಂದು ವರದಿಯನ್ನ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಅಥವಾ ಆರ್ಥಿಕ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ನಮ್ಮ ಭಾರತ ದೇಶದ ಡಿಜಿಟಲ್ ಪೇಮೆಂಟ್ ಮಾರ್ಕೆಟ್ ಏನಿದೆ ಸೊ ಇದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ನಲ್ಲಿ ಡಿಜಿಟಲ್ ಆಗಿ ಮಾಡ್ತಕ್ಕಂಥ ಒಂದು ಟ್ರಾನ್ಸಾಕ್ಷನ್ ಏನಿದೆ ಸೊ ಅದು ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಬೈ 2028 2028 ವೇಳೆಗೆ $3.1 ಟ್ರಿಲಿಯನ್ ಅಷ್ಟು ಹಣ ಈ ಒಂದು ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇಷ್ಟೊಂದು ದೊಡ್ಡ ಮಟ್ಟದ ಹಣ ಡಿಜಿಟಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರುವ ಕಾರಣದಿಂದ ಸೊ ಈ ಒಂದು ಡಿಜಿಟಲ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನ ಎನ್ಶೋರ್ ಮಾಡಲಿಕ್ಕೆ ಈ ಒಂದು ವರದಿಯನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನ ನಮ್ಮ ಭಾರತ ದೇಶದಲ್ಲಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಮೂರನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಸಿದ್ಧತೆ ಸಮಾಲೋಚನೆ ಎಲ್ಲಿ ನಡೆಯುತ್ತಿದೆ? ವೇರ್ ಇಸ್ ದ ಥರ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆಡಿನೆಸ್ ಕನ್ಸಲ್ಟೇಷನ್ ಬೀಯಿಂಗ್ ಹೆಲ್ಡ್? ಸೊ ನಮ್ಮ ಭಾರತ ದೇಶದಲ್ಲಿ
ಈ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ನಾವೆಷ್ಟು ತಯಾರಿಯನ್ನ ಹೊಂದಿದ್ದೇವೆ, ಸೊ ಅದನ್ನ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆ, ಅದನ್ನ ನಾವು AI ಸಿದ್ಧತೆ ಸಮಾಲೋಚನೆ ಅಂತ ಹೇಳ್ತೇವೆ. ಇದು 3ನೇ ಆವೃತ್ತಿ ಈಗ ನಡೀತಾ ಇದೆ. ಸೊ ಅದು ಎಲ್ಲಿ ನಡೀತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೈದರಾಬಾದ್ ನಲ್ಲಿ ಇದನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು AI ರೆಡಿನೆಸ್ ಕನ್ಸಲ್ಟೇಷನ್ ಅನ್ನ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಅಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತೆ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಮತ್ತೆ ಇದಕ್ಕೆ ಪಾರ್ಟ್ನರ್ ಆಗಿರ್ತಕ್ಕಂಥವ್ರು ಯಾರು ಅಂದ್ರೆ ಯುನೆಸ್ಕೋ. ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನಾವು ಇದನ್ನ ಗೆಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಎಕ್ಸಾಮಿನೇಷನ್ ಅಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಯುನೆಸ್ಕೋಗೂ ಏನ್ ಸಂಬಂಧ ಅಂತಾನೆ ನಮಗೆ ಅನ್ಸುತ್ತೆ, ಬಟ್ ಈ ಆರ್ಟಿಕಲ್ ಅನ್ನ ಓದಿರೋರಿಗೆ ಮಾತ್ರ ಇವರು ಸರಿಯಾದ ಆನ್ಸರ್ ಅನ್ನ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆಡಿನೆಸ್ ಅಸೆಸ್ಮೆಂಟ್ ಮೆಥಡಾಲಜಿ, ಇದನ್ನ ನಾವು RAM ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಸೊ ಈ ಒಂದು RAM ಇನಿಷಿಯೇಟಿವ್ ಅನ್ನ ಅಂದ್ರೆ AI ಸಿದ್ಧತೆ ಮೌಲ್ಯಮಾಪನ ವಿಧಾನ, ಇದನ್ನ ನಾವು RAM ಉಪಕ್ರಮ ಅಂತ ಹೇಳ್ತೇವೆ. ಸೊ ಈ ಒಂದು RAM ಉಪಕ್ರಮದ ಭಾಗವಾಗಿ ಹೈದರಾಬಾದ್ ನಲ್ಲಿ 3ನೇ AI ಸಿದ್ಧತೆ ಸಮಾಲೋಚನೆಯನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಈ ಸಮಾಲೋಚನೆಯನ್ನ ಆಯೋಜನೆ ಮಾಡಿರ್ತಕ್ಕಂಥವ್ರು ಎಲೆಕ್ಟ್ರಾನಿಕ್ಸ್ ಮತ್ತೆ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಯಾರ ಜೊತೆ ಕೊಲಾಬರೇಟ್ ಆಗಿರ್ತಾರೆ ಅಂದ್ರೆ ಯುನೆಸ್ಕೋ ಜೊತೆ ಕೊಲಾಬರೇಷನ್ ಮಾಡಿಕೊಳ್ಳುವ ಮುಖಾಂತರ ಈ ಒಂದು ಸಮಾಲೋಚನೆಯನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಾಟ್ ಇಸ್ ದ ಪರ್ಪಸ್, ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಟು ಶೇಪ್ ಅನ್ ಇಂಡಿಯನ್ ಸ್ಪೆಸಿಫಿಕ್ AI ಪಾಲಿಸಿ ರಿಪೋರ್ಟ್, ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಪ್ರತಿಯೊಂದು ರಾಷ್ಟ್ರದ ವ್ಯವಸ್ಥೆಗಳು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಆಗಿರ್ಬೋದು, ಡೆಮೋಗ್ರಫಿಕ್ಸ್ ಆಗಿರ್ಬೋದು, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಕೃತಕ ಬುದ್ಧಿಮತ್ತೆ ನೀತಿ ವರದಿಯನ್ನ ರೂಪಣೆ ಮಾಡ್ತಕ್ಕಂಥದ್ದು. ಅಂದ್ರೆ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೆಗ್ಯುಲೇಷನ್ಸ್ ಅನ್ನ ನಾವು ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಇದು ಬಹಳ ಇತ್ತೀಚೆಗೆ ಉನ್ನತ ಮಟ್ಟದಲ್ಲಿ ಅದು ಹೆಚ್ಚಿನ ಬಳಕೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದಕ್ಕೆ ಸಾಕಷ್ಟು ರೆಗ್ಯುಲೇಷನ್ಸ್ ಅನ್ನ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ರೆಗ್ಯುಲೇಷನ್ಸ್ ಅಥವಾ ಈ ಒಂದು ನೀತಿಗಳನ್ನ ರೂಪಿಸ್ತಕ್ಕಂಥದ್ದನ್ನ ಸೊ ಈ ಒಂದು ಸಮಾವೇಶದಲ್ಲಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಇಟ್ ಆಲ್ಸೋ ಫೋಕಸಸ್ ಆನ್ ಮ್ಯಾಪಿಂಗ್ ಸ್ಟ್ರೆಂತ್ಸ್ ಅಂಡ್ ಆಪರ್ಚುನಿಟೀಸ್ ಇನ್ ಎಥಿಕಲ್ AI ಇಕೋಸಿಸ್ಟಮ್. ಎಥಿಕಲ್ ಅಂದ್ರೆ ಸೊ ಈ ಒಂದು ನೈತಿಕ ಕೃತಕ ಬುದ್ಧಿಮತ್ತೆ ಪರಿಸರ ವ್ಯವಸ್ಥೆಯಲ್ಲಿ ಅದರ ಸಾಮರ್ಥ್ಯಗಳೆಷ್ಟು, ಅಂದ್ರೆ AI ಅನ್ನು ನಾವು ಎಥಿಕಲಿ ಯೂಸ್ ಮಾಡಬೇಕು, ಅಂದ್ರೆ ನೈತಿಕವಾಗಿ ಯೂಸ್ ಮಾಡಬೇಕಾಗಿರುತ್ತೆ. ಸೊ ನೈತಿಕವಾಗಿ ಯೂಸ್ ಮಾಡೋದೇ ಆದಲ್ಲಿ ಅದರ ಸಾಮರ್ಥ್ಯ ಎಷ್ಟಿದೆ ಮತ್ತೆ ಅದರಲ್ಲಿ ನಮ್ಗೆ ಏನೇನು ಅವಕಾಶಗಳಿದ್ದಾವೆ, ಸೊ ಅದೆಲ್ಲದರ ಬಗ್ಗೆ ಮ್ಯಾಪಿಂಗ್ ಮಾಡ್ತಕ್ಕಂಥ ಉದ್ದೇಶಗಳನ್ನ ಸೊ ಈ ಒಂದು ಸಮಾವೇಶದಲ್ಲಿ ಕಂಡುಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ದಿಸ್ ಇಸ್ ಥರ್ಡ್ ಆಫ್ 5 ಕನ್ಸಲ್ಟೇಷನ್ಸ್ ಅಂಡರ್ AI RAM ಇನಿಷಿಯೇಟಿವ್. ಅಂದ್ರೆ ಟೋಟಲ್ 5 ಈ ರೀತಿಯ ಸಭೆಗಳನ್ನು ನಡೆಸ್ತಾರೆ. ಆ 5ರಲ್ಲಿ ಇದು ಮೂರನೇದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಒಂದನ್ನ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡಿರ್ತಾರೆ, ಇನ್ನೊಂದನ್ನ ನಮ್ಮ ಬೆಂಗಳೂರಿನಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇದಾದ ನಂತರ ಇನ್ನೂ 2 ಸಮಾವೇಶಗಳನ್ನ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ಇದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಈ ಒಂದು ಸಮಾವೇಶವನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ದೇರ್ ಇಸ್ ಒನ್ ಮೋರ್ ರೀಸನ್. ಆ ರೀಸನ್ ಏನು ಅಂದ್ರೆ ಇಟ್ ಅಲೈನ್ಸ್ ವಿತ್ ಇಂಡಿಯಾಸ್ ಆಂಬಿಷಿಯಸ್ ಇಂಡಿಯಾ AI ಮಿಷನ್. ಸೊ ನಮ್ಮ ಭಾರತ ದೇಶದಲ್ಲಿ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ಒಂದು ಮಿಷನ್ ಇದೆ. ಆ ಮಿಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯಾ AI ಮಿಷನ್ ಅಂತ ಕರಿತೇವೆ. ಸೊ ಇದರ ಭಾಗವಾಗಿ ಕೂಡ ನಾವು ಇದನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇಂಡಿಯಾ AI ಮಿಷನ್ ನ ಟೋಟಲ್ ಬಜೆಟ್ ಔಟ್ಲೇ ಎಷ್ಟಿರುತ್ತೆ ಅಂದ್ರೆ 10,000 crores ಅಷ್ಟು ಬಜೆಟ್ ಅನ್ನ ಈ ಒಂದು ಇಂಡಿಯಾ AI ಮಿಷನ್ಗೆ ಅಲೋಕ್ಯಾಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ದಿಸ್ ಎಂಫಸೈಸಸ್ ಎಥಿಕಲ್, ಅಕೌಂಟಬಲ್ ಅಂಡ್ ಸೆಕ್ಯೂರ್ AI ಡೆವಲಪ್ಮೆಂಟ್. ಅಂದ್ರೆ ಅದು ನೈತಿಕವಾಗಿರಬೇಕು, ಅದ್ರ ಜೊತೆಗೆ ಹೊಣೆಗಾರಿಕೆಯನ್ನ ಹೊರಬೇಕಾಗಿರುತ್ತೆ, ಅದ್ರ ಜೊತೆಗೆ ಸೆಕ್ಯೂರ್ ಅಥವಾ ಭದ್ರತೆಯನ್ನ ಹೊಂದಿರತಕ್ಕಂಥ ಕೃತಕ ಬುದ್ಧಿಮತ್ತೆಯನ್ನ ಡೆವಲಪ್ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಇಂಡಿಯಾ AI ಮಿಷನ್ ಅನ್ನ 10,000 ಕೋಟಿಗಳ ವೆಚ್ಚದಲ್ಲಿ ಸೊ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಒಂದು ಭಾಗವಾಗಿ ಈ ಒಂದು ಸಮಾವೇಶವನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ಈ ಒಂದು ಸಮಾವೇಶವನ್ನ ಯುನೆಸ್ಕೋ ಜೊತೆಯಲ್ಲಿ ಮಾಡ್ತಾ ಇರುವ ಕಾರಣ
ಕಾರಣದಿಂದ ಯುನೆಸ್ಕೋ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದನ್ನ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಕರಿತೇವೆ. ಇದೊಂದು ಯುನೈಟೆಡ್ ನೇಷನ್ನ ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿರುತ್ತೆ. ಇದನ್ನ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂತ ಹೇಳ್ತೇವೆ. ಇದು ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂಸ್ಥೆ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1945 ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ರೀಸನ್ ಏನು ಅಂದ್ರೆ ಟು ಪ್ರಮೋಟ್ ಪೀಸ್, ಅಂದ್ರೆ ವಿಶ್ವಾದ್ಯಂತ ಸೊ ಈ ಒಂದು ಶಾಂತಿಯನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು ಅಂಡ್ ಸೆಕ್ಯೂರಿಟಿ ಥ್ರೂ ಇಂಟರ್ನ್ಯಾಷನಲ್ ಕೋಆಪರೇಷನ್ಸ್, ಅಂದ್ರೆ ಅಂತಾರಾಷ್ಟ್ರೀಯ ಸಹಕಾರವನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಯಾವ ಸೆಕ್ಟರ್ ಅನ್ನ ಇವರು ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದ್ರೆ ಎಜುಕೇಶನ್, ಶಿಕ್ಷಣ, ಆರ್ಟ್ಸ್ ಅಂದ್ರೆ ಕಲೆ, ಸೈನ್ಸ್ ಅಂದ್ರೆ ವಿಜ್ಞಾನ, ಮತ್ತೆ ಕಲ್ಚರ್ ಅಂದ್ರೆ ಸಂಸ್ಕೃತಿ. ಸೊ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಅಂತಾರಾಷ್ಟ್ರೀಯ ಸಹಕಾರವನ್ನ ಹೆಚ್ಚು ಮಾಡುವ ಮುಖಾಂತರ ಶಾಂತಿ ಮತ್ತು ಭದ್ರತೆಯನ್ನ ಪ್ರಮೋಟ್ ಮಾಡ್ತಕ್ಕಂಥ ಉದ್ದೇಶದಿಂದ 1945 ಯುನೆಸ್ಕೋವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಪ್ರಸ್ತುತ ಮಹಾನಿರ್ದೇಶಕ ಅಥವಾ ಡೈರೆಕ್ಟರ್ ಜನರಲ್ ಯಾರಾಗಿರ್ತಾರೆ ಅಂದ್ರೆ ಆಂಡ್ರೆ ಔಜೋಲೆರ್ ಅವರು ಇದರ ಮಹಾನಿರ್ದೇಶಕರಾಗಿರ್ತಾರೆ. ಸೊ ಇದರ ಮೆಂಬರ್ ಸ್ಟೇಟ್ಸ್ ಎಷ್ಟಿರ್ತಾರೆ ಅಂದ್ರೆ 194 ಮೆಂಬರ್ ಸ್ಟೇಟ್ಸ್ ಇರ್ತಾರೆ, ಅಂದ್ರೆ 194 ಸದಸ್ಯ ರಾಷ್ಟ್ರಗಳನ್ನ ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ 12 ಅಸೋಸಿಯೇಟ್ ಮೆಂಬರ್ಸ್ ಅನ್ನ ಅಥವಾ 12 ಸಹಾಯಕ ಸದಸ್ಯರನ್ನ ಕೂಡ ಇದು ಒಳಗೊಂಡಿರುತ್ತೆ. ಸೊ ಇದರ ಮೇಜರ್ ಏರಿಯಾ ಆಫ್ ವರ್ಕ್ ಏನು ಅಂತ ನಾವು ನೋಡೋದಾದ್ರೆ ಪ್ರಮೋಟ್ ಕ್ವಾಲಿಟಿ ಎಜುಕೇಶನ್, ಅಂದ್ರೆ ಉನ್ನತ ಗುಣಮಟ್ಟದ ಶಿಕ್ಷಣವನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು. ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್, ಅಂದ್ರೆ ಕಲಿಕೆಗೆ ಯಾವುದೇ ಒಂದು ವಯಸ್ಸಿರೋದಿಲ್ಲ, ಅದನ್ನ ಜೀವನ ಪರ್ಯಂತ ಕಲಿಕೆಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು. ಸೊ ಇದರ ಪ್ರಮುಖ ಕ್ಷೇತ್ರಗಳ ಕೆಲಸದಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಸಪೋರ್ಟ್ ಸೈಂಟಿಫಿಕ್ ಕೋಆಪರೇಷನ್ ಫಾರ್ ಸಸ್ಟೈನಬಿಲಿಟಿ, ಅಂದ್ರೆ ಸುಸ್ಥಿರ ವ್ಯವಸ್ಥೆಗಾಗಿ ವೈಜ್ಞಾನಿಕ ಸಹಕಾರವನ್ನ ಬೆಂಬಲಿಸುವುದು ಕೂಡ ಇದರ ಸ್ಕೋಪ್ ಆಫ್ ವರ್ಕ್ ಅಲ್ಲಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಇಟ್ ಪ್ರಮೋಟ್ಸ್ ಆರ್ ಪ್ರೊಟೆಕ್ಟ್ಸ್ ಕಲ್ಚರಲ್ ಹೆರಿಟೇಜ್ ಅಂಡ್ ಫಾಸ್ಟರ್ಸ್ ಕ್ರಿಯೇಟಿವಿಟಿ. ನಿಮಗೆ ಗೊತ್ತಿರುತ್ತೆ, ಸೊ ಯುನೆಸ್ಕೋ ವತಿಯಿಂದ ಹೆರಿಟೇಜ್ ಸೆಂಟರ್ಸ್ ಅಂತ ಅವರು ರಿಲೀಸ್ ಮಾಡಿ ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಈ ಒಂದು ಕಾರಣದಿಂದ ಅವರು ಕಲ್ಚರ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ದೇ ಆಲ್ಸೋ ಅಡ್ವೊಕೇಟ್ ಫಾರ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂಡ್ ಆಕ್ಸೆಸ್ ಟು ರಿಲಯಬಲ್ ಇನ್ಫಾರ್ಮೇಶನ್. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಥವಾ ವಾಕ್ ಸ್ವಾತಂತ್ರ್ಯ ಅಂತ ಹೇಳ್ತೇವೆ. ಅದನ್ನು ಕೂಡ ಇವರು ಸಪೋರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ವಿಶ್ವಾಸಾರ್ಹ ಮಾಹಿತಿಯ ಪ್ರವೇಶ, ಅಂದ್ರೆ ಎಲ್ಲರಿಗೂ ಕೂಡ ಮಾಹಿತಿ ಸಿಗಬೇಕಾಗಿರುತ್ತೆ. ಆ ಒಂದು ಮಾಹಿತಿ ಅದನ್ನ ನಾವು ರಿಲಯಬಲ್ ಇನ್ಫಾರ್ಮೇಶನ್, ಅಂದ್ರೆ ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥ ಮಾಹಿತಿಯನ್ನ ಎಲ್ಲರಿಗೂ ಸಿಗಬೇಕು ಅಂತಕ್ಕಂಥದ್ದು ಯುನೆಸ್ಕೋದ ಒಂದು ಆಬ್ಜೆಕ್ಟಿವ್ ಅಥವಾ ಉದ್ದೇಶವಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳನ್ನ, ಅಂದ್ರೆ ಇದು ವಿಶ್ವ ಪರಂಪರೆ ತಾಣಗಳನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮತ್ತೆ ಅದನ್ನ ಸೆಕ್ಯೂರ್ ಮಾಡಲಿಕ್ಕೆ ಕೂಡ ಇದು ನಿರಂತರವಾಗಿ ಪ್ರಯತ್ನಗಳನ್ನ ಮಾಡ್ತಕ್ಕಂಥದ್ದನ್ನ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಪಾಲನೆ ಯೋಜನೆ ಯಾವ ದೊಡ್ಡ ಕಾರ್ಯಕ್ರಮದ ಭಾಗವಾಗಿದೆ? ದ ಪಾಲನಾ ಸ್ಕೀಮ್ ಈಸ್ ಪಾರ್ಟ್ ಆಫ್ ವಿಚ್ ಲಾರ್ಜರ್ ಪ್ರೋಗ್ರಾಮ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಪಾಲನಾ ಪ್ರೋಗ್ರಾಮ್ ಅಂತಕ್ಕಂಥದ್ದು ಮಿಷನ್ ಶಕ್ತಿ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಬ್ ಸ್ಕೀಮ್ ಆಗಿರುತ್ತೆ. ಹಾಗಿದ್ರೆ ಪಾಲನಾ ಯೋಜನೆ ಈಗ ಯಾಕೆ ಸುದ್ದಿಯಲ್ಲಿದೆ? ಮಿಷನ್ ಶಕ್ತಿ ಅಂದ್ರೆ ಏನು, ಮಿಷನ್ ವಾತ್ಸಲ್ಯ ಅಂದ್ರೆ ಏನು? ಸೊ ಇವೆರಡನ್ನ ಕೂಡ ನಾವು ಕಂಪ್ಲೀಟ್ ಆಗಿ ಇಲ್ಲಿ ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಪಾಲನಾ ಈ ಒಂದು ಕಾನ್ಸೆಪ್ಟ್ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ 1700 ಅಂಗನವಾಡಿ ಕಮ್ ಕ್ರೆಚ್ ಆಪರೇಷನಲ್ ಅಂಡರ್ ಪಾಲನಾ ಸ್ಕೀಮ್. ಸೊ ಈ ಒಂದು ಪಾಲನಾ ಯೋಜನೆ ಅಡಿಯಲ್ಲಿ 1700ಕ್ಕೂ ಹೆಚ್ಚು ಅಂಗನವಾಡಿ ಕಮ್ ಶಿಶು ವಿಹಾರ, ಕ್ರೆಚ್ ಅಂದ್ರೆ ಶಿಶು ವಿಹಾರ ಅಂತ ಹೇಳ್ತೇವೆ, ಅಂದ್ರೆ ಮಕ್ಕಳನ್ನ ನೋಡಿಕೊಳ್ತಕ್ಕಂಥ ಒಂದು ಕೇಂದ್ರಗಳನ್ನ ಕ್ರೆಚ್ ಅಥವಾ ಶಿಶು ವಿಹಾರ ಅಂತ ಹೇಳ್ತೇವೆ. ಈ ಶಿಶು ವಿಹಾರಗಳನ್ನ ಮಿಷನ್ ಶಕ್ತಿ ಅಡಿಯಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಈಗ ನಮ್ಮ ಭಾರತ ದೇಶದಾದ್ಯಂತ 1700ಕ್ಕಿಂತ ಹೆಚ್ಚು ಈ ಒಂದು ಶಿಶು ವಿಹಾರಗಳನ್ನ ಈ ಒಂದು ಮಿಷನ್ ಶಕ್ತಿ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಸ್ಕೀಮ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಪಾಲನಾ ಸ್ಕೀಮ್ ಅಂತ ಕರಿತೇವೆ. ಪಾಲನಾ ಅಂತಕ್ಕಂಥದ್ದು ಹಿಂದಿಯ ಪದವಾಗಿರುತ್ತೆ, ನಾವು ಕನ್ನಡದಲ್ಲಿ ಅದನ್ನ ಪಾಲನೆ ಅಥವಾ ಆರೈಕೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಪಾಲನಾ ಸ್ಕೀಮ್ ಅಂತಕ್ಕಂಥದ್ದು ಸೆಂಟ್ರಲಿ ಸ್ಪಾನ್ಸರ್ಡ್ ಇನಿಷಿಯೇಟಿವ್ ಆಗಿರುತ್ತೆ, ಅಂದ್ರೆ ಕೇಂದ್ರ ಅನುದಾನ ಕೊಡ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ, ಪ್ರಾಯೋಜಿತವಾಗಿರ್ತಕ್ಕಂಥ ಸ್ಕೀಮ್ ಆಗಿರುತ್ತೆ. ಸೊ ಪ್ರಾಯೋಜಿತ ಸ್ಕೀಮ್ ಆಗಿದ್ರೆ 100% ಫಂಡ್ಸ್ ಅನ್ನ ಅವ್ರು ಕೊಡೋದಿಲ್ಲ,
ಸ್ವಲ್ಪ ಪಾರ್ಷಿಯಲ್ ಫಂಡನ್ನು ಅವ್ರು ಕೊಡ್ತಾರೆ, ರಿಮೈನಿಂಗ್ ಫಂಡನ್ನು ರಾಜ್ಯ ಸರ್ಕಾರ ಭರಿಸ್ತಕ್ಕಂಥ ಒಂದು ಸ್ಕೀಮ್ ಆಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದು ಮಿಷನ್ ಶಕ್ತಿ ಪ್ರೋಗ್ರಾಮ್ನ ಅಡಿಯಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದುವರೆಗೂ 1761 ಈ ಒಂದು ಶಿಶು ವಿಹಾರಗಳನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಭಾರತ ದೇಶದಾದ್ಯಂತ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಕೀಮ್ಗಳನ್ನು ನಮ್ಮ ಭಾರತ ದೇಶದಲ್ಲಿ ಮೇಜರ್ ಆಗಿ ಮಿಷನ್ ವಾತ್ಸಲ್ಯ ಮತ್ತು ಮಿಷನ್ ಶಕ್ತಿ 2 ಸ್ಕೀಮ್ಗಳಾಗಿ ಡಿವೈಡ್ ಮಾಡಿರ್ತಾರೆ. ಸೊ ಮಿಷನ್ ವಾತ್ಸಲ್ಯದಲ್ಲಿ ಏನೇನು ಬರುತ್ತೆ ಅಂತ ನಾವು ನೋಡೋದಾದ್ರೆ, ಟು ಇಂಪ್ರೂವ್ ಫಂಕ್ಷನಿಂಗ್ ಆಫ್ ಸ್ಟ್ಯಾಟ್ಯುಟರಿ ಬಾಡೀಸ್, ಅಂದರೆ ಈ ಒಂದು ಶಾಸನಬದ್ಧವಾಗಿರ್ತಕ್ಕಂಥ ಅಂಗಗಳ ಒಂದು ಕ್ರಿಯೆ ಏನಿರುತ್ತೆ ಅದನ್ನು ಬಲಗೊಳಿಸ್ತಕ್ಕಂಥದ್ದು ಮಿಷನ್ ವಾತ್ಸಲ್ಯ ಅಡಿಯಲ್ಲಿ ಬರ್ತಕ್ಕಂಥ ಆಬ್ಜೆಕ್ಟಿವ್ ಆಗಿರುತ್ತೆ. ಎರಡನೇದನ್ನು ಸ್ಟ್ರೆಂಥನ್ ಸರ್ವಿಸ್ ಡೆಲಿವರಿ ಸರ್ವಿಸಸ್, ಅಂದರೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಆ ಒಂದು ಸೇವೆಗಳನ್ನು ಸರಿಯಾದ ಸಮಯಕ್ಕೆ ತಲುಪ್ತಕ್ಕಂಥದ್ದು ಎರಡನೇ ಆಬ್ಜೆಕ್ಟಿವ್ ಆಗಿರುತ್ತೆ. ಮೂರನೇದನ್ನ ಅಪ್ಸ್ಕೇಲ್ ಇನ್ಸ್ಟಿಟ್ಯೂಷನಲ್ ಕೇರ್ ಅಂಡ್ ಸರ್ವಿಸಸ್, ಅಂದರೆ ಸಾಂಸ್ಥಿಕವಾಗಿರ್ತಕ್ಕಂಥ ಆರೈಕೆಯನ್ನು ಇನ್ನೂ ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು. ಅದಾದಮೇಲೆ ಎನ್ಕರೇಜ್ ನಾನ್ ಇನ್ಸ್ಟಿಟ್ಯೂಷನಲ್ ಕಮ್ಯುನಿಟಿ ಬೇಸ್ಡ್ ಕೇರ್, ಅಂದರೆ ಸಾಂಸ್ಥಿಕವಲ್ಲದೆ ಸಮುದಾಯ ಮಟ್ಟದಲ್ಲಿ ಆರೈಕೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಈ ಸ್ವಸಹಾಯ ಗುಂಪುಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ನಾವೇನು ಕರಿತೇವೆ, ಸೊ ಅವುಗಳ ಮುಖಾಂತರ ಮಹಿಳೆಯರ ಆರೈಕೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಆಫ್ ಡ್ಯೂಟಿ ಹೋಲ್ಡರ್ಸ್, ಅಂದರೆ ಈ ಒಂದು ಡ್ಯೂಟಿ ಅಥವಾ ಈ ಒಂದು ಆಶಾ ಕಾರ್ಯಕರ್ತರು, ಅದನ್ನು ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಂಡರೆ ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ತರಬೇತಿಯನ್ನು ಮತ್ತು ಅವರ ಸಾಮರ್ಥ್ಯಗಳನ್ನು ವೃದ್ಧಿ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲವನ್ನ ನಾವು ಮಿಷನ್ ವಾತ್ಸಲ್ಯ ಅಡಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಮಿಷನ್ ಶಕ್ತಿ ಅಂತ ಬರುತ್ತೆ. ಇಲ್ಲಿ ನೋಡಿ, ಮಿಷನ್ ಶಕ್ತಿಯನ್ನು ನಾವು ಮತ್ತೆ 2 ಸಬ್ ಹೆಡಿಂಗ್ಸ್ ಆಗಿ ಡಿವೈಡ್ ಮಾಡ್ಬೋದಾಗಿರುತ್ತೆ. ಒಂದನ್ನು ಸಾಮರ್ಥ್ಯ ಅಂತ ಕರಿತೇವೆ, ಇನ್ನೊಂದನ್ನು ಸಂಬಾಲ್ ಅಂತ ಕರಿತೇವೆ. ಸಾಮರ್ಥ್ಯ ಅಡಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮಹಿಳೆಯರನ್ನ ಎಂಪವರ್ ಮಾಡ್ತೇವೆ. ಸೊ ಎಂಪವರ್ ಮಾಡ್ತಕ್ಕಂಥದ್ದನ್ನ ನಾವು ಸಾಮರ್ಥ್ಯ ಅಡಿಯಲ್ಲಿ ನೋಡ್ತೇವೆ. ಸಾಮರ್ಥ್ಯದಲ್ಲಿ ಮಹಿಳೆಯರನ್ನ ಸಬಲೀಕರಣ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸಾಮರ್ಥ್ಯದಲ್ಲಿ ಏನೇನು ಬರುತ್ತೆ ಅಂತ ನಿಮಗೆ ಕೇಳ್ಬೋದಾಗಿರುತ್ತೆ. ಸೊ ಒಂದು ಉಜ್ವಲ ಯೋಜನೆಯನ್ನು ನಾವು ಸಾಮರ್ಥ್ಯ ಅಡಿಯಲ್ಲಿ ನೋಡ್ಬೋದಾಗಿರುತ್ತೆ. ಸ್ವದರ್ ಗೃಹ ಅಂತ ಹೇಳ್ತೇವೆ, ಇದನ್ನು ನಾವು ಈ ಒಂದು ಸಾಮರ್ಥ್ಯದಲ್ಲಿ ನೋಡ್ಬೋದಾಗಿರುತ್ತೆ. ವರ್ಕಿಂಗ್ ವಿಮೆನ್ ಹಾಸ್ಟೆಲ್ಸ್ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ನ್ಯಾಷನಲ್ ಕ್ರೆಚ್ ಸ್ಕೀಮ್ ಅಂತ ಹೇಳ್ತೇವೆ. ಇದನ್ನೇ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು. ಕ್ರೆಚ್ ಅಂದರೆ ಆ ಶಿಶು ಪಾಲನೆಯನ್ನು ಶಿಶು ಆರೈಕೆಯನ್ನು ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಅದಾದ್ಮೇಲೆ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ ಹೇಳ್ತೇವೆ. ಇವೆಲ್ಲ ಕೂಡ ಸಾಮರ್ಥ್ಯದ ಅಡಿಯಲ್ಲಿ ಬರ್ತಕ್ಕಂಥ ಯೋಜನೆಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಸಂಬಾಲಲ್ಲಿ ಏನು ಬರುತ್ತೆ, ಸಂಬಾಲನ್ನು ನಾವೇನಂತ ಕರಿತೀವಿ ಅಂದರೆ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಆಫ್ ವಿಮೆನ್ ಅಂತ ಹೇಳ್ತೇವೆ. ಅಂದರೆ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂರಕ್ಷಣೆಯನ್ನು ಕೊಡ್ತಕ್ಕಂಥದ್ದು, ಭದ್ರತೆಯನ್ನು ಕೊಡ್ತಕ್ಕಂಥ ಎಲ್ಲ ಯೋಜನೆಗಳನ್ನು ನಾವು ಸಂಬಾಲ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಒನ್ ಸ್ಟಾಪ್ ಸೆಂಟರ್ಸ್, ಅಂದರೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಎಲ್ಲ ಕುಂದುಕೊರತೆಗಳನ್ನು ನಿವಾರಿಸ್ತಕ್ಕಂಥ ಒಂದೇ ಪ್ರದೇಶದ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ವಿಮೆನ್ ಹೆಲ್ಪ್ ಲೈನ್, ಅಂದರೆ ಮಹಿಳೆಯರಿಗೆ ಸಹಾಯವಾಣಿ ಅಂತ ಹೇಳ್ತೇವೆ. ಈ ಸಂಖ್ಯೆ 181 ನಾವು ವಿಮೆನ್ ಹೆಲ್ಪ್ ಲೈನ್ ಅಂತ ಹೇಳ್ತೇವೆ. ಬೇಟಿ ಬಚಾವೋ ಬೇಟಿ ಪಡಾವೋ, ಇದು ಕೂಡ ಸಂಬಲ್ ಅಡಿಯಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ನಾರಿ ಅದಾಲತ್ಸ್ ಅಂತ ಹೇಳ್ತೇವೆ, ಅಂದರೆ ಅವರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಒಂದು ಕೋರ್ಟ್ಗಳಾಗಿರ್ತವೆ. ಸೊ ಇವೆಲ್ಲವನ್ನ ಕೂಡ ನಾವು ಯಾವುದರ ಅಡಿಯಲ್ಲಿ ನೋಡ್ಬೋದಾಗಿರುತ್ತೆ ಅಂದರೆ ಸಂಬಾಲ್ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಕ್ರೆಚ್ ಸ್ಕೀಮ್ ಏನಿರುತ್ತೆ ಅದರ ಆಬ್ಜೆಕ್ಟಿವ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಟು ಪ್ರೊವೈಡ್ ಕ್ವಾಲಿಟಿ ಕ್ರೆಚ್ ಫೆಸಿಲಿಟೀಸ್, ಅಂದರೆ ಆ ಒಂದು ಶಿಶು ವಿಹಾರಕ್ಕೆ ಬೇಕಾಗಿರ್ತಕ್ಕಂಥ ಗುಣಮಟ್ಟದ ಸಂಪನ್ಮೂಲಗಳು ಅಥವಾ ಮೂಲ ಸೌಕರ್ಯಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು. ಟು ಪ್ರೊವೈಡ್ ಸೇಫ್ ಅಂಡ್ ಸೆಕ್ಯೂರ್ ಎನ್ವೈರನ್ಮೆಂಟ್ ಫಾರ್ ಚಿಲ್ಡ್ರನ್, ಸೊ ಮಕ್ಕಳಿಗೆ ಸುರಕ್ಷಿತವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಯಾವ ವಯಸ್ಸಿನ ಮಕ್ಕಳನ್ನ ಇಲ್ಲಿ ಆರೈಕೆ ಮಾಡಲಾಗುತ್ತೆ ಅಂದರೆ 6 ತಿಂಗಳಿಂದ 6 ವರ್ಷದವರೆಗೆ, 6 months ಇಂದ 6 years ವರೆಗೆ ಇರ್ತಕ್ಕಂಥ ಮಕ್ಕಳನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಕನ್ಸಿಡರ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಯೋಜನೆಯನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ, ವರ್ಕಿಂಗ್ ವಿಮೆನ್, ಅಂದ್ರೆ ಉದ್ಯೋಗ ಮಾಡ್ತಕ್ಕಂಥ ಮಹಿಳೆಯರು ತಮ್ಮ ಮಕ್ಕಳನ್ನ ಆರೈಕೆ ಮಾಡಿಕೊಂಡು ಉದ್ಯೋಗ ಮಾಡ್ತಕ್ಕಂಥದ್ದು ಬಹಳ ಕಷ್ಟವಾಗುತ್ತೆ. ಸೊ ಅದರಿಂದ ಈ ಒಂದು ಶಿಶು ವಿಹಾರಗಳನ್ನ ಕ್ರಿಯೇಟ್ ಮಾಡುವ ಮುಖಾಂತರ ವರ್ಕಿಂಗ್ ವಿಮೆನ್ ಏನಿರ್ತಾರೆ ಸೊ ಅವರಿಗೆ ಬೆಂಬಲ ನೀಡುವ ಉದ್ದೇಶದಿಂದ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಸಾಕಷ್ಟು ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಒಂದನ್ನ ನಾವು ಸ್ಟ್ಯಾಂಡ್ ಅಲೋನ್ ಕ್ರೆಚ್ಸ್ ಅಂತ ಕರಿತೇವೆ, ಅಂದ್ರೆ ಇಲ್ಲಿ
ಬರೀ ಶಿಶು ವಿಹಾರಗಳನ್ನು ಮಾತ್ರ ನಾವು ನೋಡ್ಬೋದಾಗಿರುತ್ತೆ. ಬೇರೆ ಏನು ಅಟ್ಯಾಚ್ಡ್ ಫೆಸಿಲಿಟೀಸ್ ಅಲ್ಲಿ ಇರೋದಿಲ್ಲ. ಅದನ್ನು ನಾವು ಸ್ಟ್ಯಾಂಡ್ ಅಲೋನ್ ಅಥವಾ ಸ್ವತಂತ್ರ ಶಿಶು ವಿಹಾರಗಳು ಅಂತ ಹೇಳ್ತೇವೆ. ಎರಡನೇದನ್ನ ಅಂಗನವಾಡಿ ಕಮ್ ಕ್ರೆಚ್ ಅಂತ ಹೇಳ್ತೇವೆ. ಇಲ್ಲಿ ಅಂಗನವಾಡಿ ಕೂಡ ಇರುತ್ತೆ, ಶಿಶು ವಿಹಾರ ಕೂಡ ಇರುತ್ತೆ. ಅಸ್ತಿತ್ವದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳನ್ನು ಶಿಶು ವಿಹಾರಗಳಾಗಿ ಕೂಡ ಅದನ್ನ ಕನ್ವರ್ಟ್ ಮಾಡ್ತಾರೆ. ಸೊ ಈ ಪ್ರದೇಶಗಳನ್ನು ನಾವು ಅಂಗನವಾಡಿ ಕಮ್ ಶಿಶು ವಿಹಾರಗಳು ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಫಂಡಿಂಗ್ ನಾನು ಮುಂಚೆನೇ ಹೇಳಿದೆ, ಇದನ್ನ ನಾವು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳ್ತೇವೆ. ಅದರಿಂದ ಎಲ್ಲ ರಾಜ್ಯಗಳಲ್ಲಿ ಇದು 60-40 ಫಂಡಿಂಗ್ ಆಗುತ್ತೆ. ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ 60% ಫಂಡ್ ಅನ್ನ ಕೊಟ್ರೆ 40% ಫಂಡ್ ಅನ್ನ ರಾಜ್ಯ ಸರ್ಕಾರಗಳು ಭರಿಸಬೇಕಾಗಿರುತ್ತೆ. ಅದೇ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಬಂದಾಗ, ಈಶಾನ್ಯ ರಾಜ್ಯಗಳು ಬಂದಾಗ 90% ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, 10% ಮಾತ್ರ ರಾಜ್ಯ ಸರ್ಕಾರ ಕೊಡುತ್ತೆ. ಅದಾದ್ಮೇಲೆ ಯೂನಿಯನ್ ಟೆರಿಟರೀಸ್ ವಿತೌಟ್ ಲೆಜಿಸ್ಲೇಟರ್ ಬಂದಾಗ, ಅಂದ್ರೆ ಶಾಸಕಾಂಗಗಳಿಲ್ಲದೆ ಇರತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳು ಬಂದಾಗ 100% ಫಂಡ್ ಅನ್ನ ಕೇಂದ್ರ ಸರ್ಕಾರ ಭರಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇಲ್ಲೊಂದು ವೆರಿ ಸಿಂಪಲ್ ಕ್ವೆಶನ್ ಅನ್ನ ಕೇಳ್ತೇನೆ. ನಮ್ಮ ಭಾರತ ದೇಶದಲ್ಲಿ ಲೆಜಿಸ್ಲೇಚರ್ ಅಥವಾ ಶಾಸಕಾಂಗ ಇಲ್ಲದೆ ಇರತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿವೆ, ಅದು ಯಾವ್ದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸ್ಕೀಮ್ ಏನಿದೆ, ಇದರ ಕೀ ಫೀಚರ್ಸ್ ಅಥವಾ ಪ್ರಮುಖ ಗುಣಲಕ್ಷಣಗಳನ್ನ ನಾವು ನೋಡೋದಾದ್ರೆ, ನ್ಯೂಟ್ರಿಷನಲ್ ಸಪೋರ್ಟ್ ಅಂದ್ರೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕ ಬೆಂಬಲ ನೀಡಲಾಗುತ್ತೆ. ಹೆಲ್ತ್ ಮಾನಿಟರಿಂಗ್, ಆರೋಗ್ಯವನ್ನ ಮೇಲ್ವಿಚಾರಣೆ ಮಾಡಲಾಗುತ್ತೆ. ಸೊ ಅದ್ರ ಜೊತೆಗೆ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಆ ಮಕ್ಕಳ ಅರಿವಿನ ಬೆಳವಣಿಗೆಗೂ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಅವ್ರಿಗೆ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಫೆಸಿಲಿಟಿ ಏನಿರುತ್ತೆ, ಇಟ್ ಇಸ್ ಅವೈಲೇಬಲ್ ಟು ಆಲ್ ಮದರ್ಸ್ ರಿಗಾರ್ಡ್ಲೆಸ್ ಆಫ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್. ಅಂದ್ರೆ ಅವರ ಉದ್ಯೋಗದ ಸ್ಥಿತಿ ಯಾವ ಲೆವೆಲ್ ಬೇಕಾದ್ರೂ ಆಗಿರ್ಬೋದು, ಮ್ಯಾನೇಜರ್ ಇಂದ ಹಿಡಿದು ಸ್ವೀಪರ್ ವರ್ಗೂ ಅವರ ಸ್ಟೇಟಸ್ ಆಫ್ ಎಂಪ್ಲಾಯ್ಮೆಂಟ್ ಏನ್ ಬೇಕಾದ್ರೂ ಆಗಿರ್ಬೋದಾಗಿರುತ್ತೆ. ಸೊ ಎಲ್ಲರೂ ಕೂಡ ಈ ಒಂದು ಫೆಸಿಲಿಟಿಯನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. 2025 ವಿಶ್ವ ಬಾಕ್ಸಿಂಗ್ ಕಪ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಬಾಕ್ಸರ್ ಯಾರು? Who became the first Indian boxer to win gold medal in World Boxing Cup 2025? ಸೊ ಇದು ತುಂಬಾ ಪ್ರೆಸ್ಟೀಜಿಯಸ್ ಅವಾರ್ಡ್ ಆಗಿರುತ್ತೆ. ಇದನ್ನ ವರ್ಲ್ಡ್ ಬಾಕ್ಸಿಂಗ್ ಕಪ್ ಅಂತ ಹೇಳ್ತೇವೆ. ಸೊ ಈ ಒಂದು ಕಾಂಪಿಟೇಷನ್ ಅಲ್ಲಿ ನಮ್ಮ ಭಾರತ ದೇಶದ ಬಾಕ್ಸರ್ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ಪದಕವನ್ನ ಗೆದ್ದಿರ್ತಾರೆ. ಬಟ್ ಅಲ್ಲೊಂದು ಟ್ವಿಸ್ಟ್ ಕೂಡ ಇದೆ. ಸೊ ಆ ಟ್ವಿಸ್ಟ್ ಏನು ಅಂತ ನಾನು ಮುಂದೆ ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಎನಿವೇಸ್, ಆ ವ್ಯಕ್ತಿಯ ಹೆಸರು ಏನು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಹಿತೇಶ್ ಗುಲಿಯಾ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇವರು ಈ ಒಂದು ಗೋಲ್ಡ್ ಮೆಡಲ್ ನ ವರ್ಲ್ಡ್ ಬಾಕ್ಸಿಂಗ್ ಕಪ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ಪದಕವನ್ನ ಗೆದ್ದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ರಿಮೆಂಬರ್ ದ ನೇಮ್. ಸೊ ಇವರನ್ನ ನಾವು ಹಿತೇಶ್ ಗುಲಿಯಾ ಅಂತ ಹೇಳ್ತೇವೆ. ಸೊ ಬ್ರೆಜಿಲ್ ನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ವರ್ಲ್ಡ್ ಬಾಕ್ಸಿಂಗ್ ಕಪ್ ಏನಿರುತ್ತೆ, ಸೊ ಇದರಲ್ಲಿ ಫಸ್ಟ್ ಗೋಲ್ಡ್ ಮೆಡಲ್ ಫಾರ್ ಇಂಡಿಯಾ, ನಮ್ಮ ಭಾರತ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ಪದಕವನ್ನ ಗೆದ್ದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಗೋಲ್ಡ್ ಅನ್ನ ಗೆದ್ದಿರ್ತಕ್ಕಂಥ ಒಂದು ಕ್ಯಾಟಗರಿ 70 kg ಕ್ಯಾಟಗರಿ, ಅಂದ್ರೆ 70 kg ತೂಕದ ವ್ಯಕ್ತಿಗಳ ಕ್ಯಾಟಗರಿಯಲ್ಲಿ ಇವರು ಗೋಲ್ಡ್ ಅನ್ನ ಗೆದ್ದಿರ್ತಾರೆ. ಇವರ ಅಪೋನೆಂಟ್ ಆಗಿರ್ತಕ್ಕಂಥ ಓಡೆಲ್ ಕಾಮ್ರಾ ಆಫ್ ಇಂಗ್ಲೆಂಡ್ನ ಇನ್ನೊಬ್ಬ ಕ್ರೀಡಾಪಟು, ಅವರನ್ನ ನಾವು ಓಡೆಲ್ ಕಾಮ್ರಾ ಅಂತ ಹೇಳ್ತೇವೆ. ಸೊ ಇವರು ಇಂಜುರಿ ಆಗಿದ್ದ ಕಾರಣದಿಂದ ಫೈನಲ್ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಸೊ ಈ ಒಂದು ಕಾರಣದಿಂದ ಇವರನ್ನೇ ವಿನ್ನರ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಯಾಕಂದ್ರೆ ಆ ಫೈನಲ್ ಮ್ಯಾಚ್ ನಡೆದೇ ಇಲ್ಲ, ಬಿಕಾಸ್ ಇವರ ಅಪೋನೆಂಟ್ ಗಾಯಗೊಂಡಿದ್ದ ಕಾರಣದಿಂದ ಸೊ ಫೈನಲ್ ಮ್ಯಾಚ್ ನಡೆಯೋದೇ ಇಲ್ಲ. ಸೊ ಅವರು ಬ್ಯಾಕ್ಔಟ್ ಆಗಿರುವ ಕಾರಣದಿಂದ ಇವರನ್ನ ಗೋಲ್ಡ್ ಮೆಡಲಿಸ್ಟ್ ಅಂತ ಅನೌನ್ಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಸೆಮಿಫೈನಲ್ ನಲ್ಲಿ ಇವರು 5-0 ಸ್ಕೋರ್ ನಿಂದ ಸೋಲ್ಸಿರ್ತಾರೆ. ಇನ್ನೊಬ್ಬ ಬಾಕ್ಸರ್ ಅನ್ನ 5-0 ಇಂದ ಸೋಲ್ಸಿ ಇವರು ಫೈನಲ್ಗೆ ಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಟೂರ್ನಮೆಂಟ್ ನಲ್ಲಿ ನಮ್ಮ ಭಾರತ ದೇಶ ಟೋಟಲ್ 6 ಮೆಡಲ್ಸ್ ಅನ್ನ ಗೆದ್ದಿರುತ್ತೆ. ಒಂದು ಗೋಲ್ಡ್ ಮೆಡಲ್, ಒಂದು ಸಿಲ್ವರ್ ಮೆಡಲ್, ಮತ್ತೆ 4 ಬ್ರಾನ್ಸ್ ಮೆಡಲ್ ಅನ್ನ ಗೆದ್ದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಆ ಮೆಡಲ್ ವಿನ್ನರ್ಸ್ ಯಾರ್ಯಾರು ಅಂದ್ರೆ ಮಿಕ್ಕಿದ ಮೆಡಲ್ ವಿನ್ನರ್ಸ್ ಯಾರ್ಯಾರು ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಸ್ನಿಪೆಟ್ಸ್. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ರಿಫ್ಲೆಕ್ಷನ್ ಆನ್ ಜಿನೋಸೈಡ್ ಇನ್ ರಾಂಡಾ. ಸೊ ರಾಂಡಾದಲ್ಲಿ ನಡೆದಿರ್ತಕ್ಕಂಥ ನರಮೇಧದ ಅಂತಾರಾಷ್ಟ್ರೀಯ ಪ್ರತಿಬಿಂಬ ದಿನ. ಸೊ ಇಲ್ಲಿ ಜೀನೋಸೈಡ್ ಮಾಡಿರ್ತಾರೆ. ಜೀನೋಸೈಡ್ ಅಂದ್ರೆ ಕಿಲ್ಲಿಂಗ್ ಇನ್ ಮಾಸಸ್. ಸೊ ಒಂದು ದೊಡ್ಡ ಮಾಸ್ಗಳಲ್ಲಿ ಜನರನ್ನ ಸಾಯಿಸ್ತಕ್ಕಂಥ ಒಂದು ಪದವನ್ನ ನಾವೇನಂತ ಕರಿತೀವಿ ಅಂದ್ರೆ ಜೀನೋಸೈಡ್, ಅಥವಾ ಅದನ್ನ ನಾವು ನರಮೇಧ ಅಂತ ಹೇಳ್ತೇವೆ. ಸೊ ಈ ಒಂದು ನರಮೇಧ ನಡೆದಿರ್ತಕ್ಕಂಥದ್ದು ರಾಂಡಾದಲ್ಲಿ. ಸೊ ಇದನ್ನ ನಾವು ಇಂಟರ್ನ್ಯಾಷನಲ್ ಡೇ ಆಫ್ ರಿಫ್ಲೆಕ್ಷನ್ ಆನ್ ಜೀನೋಸೈಡ್ ಅಂತ ಹೇಳ್ತೇವೆ. ಸೊ ಇದು ರಾಂಡಾದಲ್ಲಿ ಈ ಒಂದು ದಿನವನ್ನ ಏಪ್ರಿಲ್ 7ನೇ ತಾರೀಕು ಅಬ್ಸರ್ವ್ ಮಾಡಲಾಗುತ್ತೆ. ಸೊ ಏನಕ್ಕೆ ಏಪ್ರಿಲ್ 7ನೇ ತಾರೀಕು ಅಬ್ಸರ್ವ್
ಅಬ್ಸರ್ವ್ ಮಾಡಲಾಗುತ್ತೆ ಅಂದರೆ ಸೊ ಇದು 1994ರಲ್ಲಿ ಒಂದು ಜಿನೋಸೈಡ್ ನಡೆದಿರುತ್ತೆ. 1994ರಲ್ಲಿ ಒಂದು ನರಮೇಧ ನಡೆದಿರುತ್ತೆ. ಆ ನರಮೇಧ ಯಾವ ಒಂದು ಸಮೂಹದ ವಿರುದ್ಧ ನಡೆದಿರುತ್ತೆ ಅಂದರೆ ರುವಾಂಡಾದಲ್ಲಿ ಒಂದು ಕಮ್ಯುನಿಟಿ ಇರುತ್ತೆ. ಆ ಕಮ್ಯುನಿಟಿಯನ್ನು ನಾವು ತುಟ್ಸಿ ಕಮ್ಯುನಿಟಿ ಅಂತ ಹೇಳ್ತೇವೆ. ಸೊ ಆ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ನರಮೇಧ ಮಾಡಿರ್ತಕ್ಕಂಥ ಒಂದು ದಿನಾಂಕವನ್ನು ಇಂಟರ್ನ್ಯಾಷನಲ್ ಡೇ ಆಫ್ ರಿಫ್ಲೆಕ್ಷನ್ ಆನ್ ದಿ ಜಿನೋಸೈಡ್ ಅಂತ ಹೇಳ್ತೇವೆ. ಸೊ ಈ ಒಂದು ಜಿನೋಸೈಡ್ನ ಹಿಸ್ಟರಿ ಅಥವಾ ಇತಿಹಾಸ ಏನು ಇದು ಅಂತ ನಾವಿಲ್ಲಿ ನೋಡೋದಾದ್ರೆ ಸೊ ಇದು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು April 7, 1994ರಲ್ಲಿ ಈ ಒಂದು ನರಮೇಧ ಪ್ರಾರಂಭವಾಗುತ್ತೆ. ಸೊ ಇದು 100 ದಿನಗಳ ಕಾಲ ಇದೇ ರೀತಿ ಮಾನವರನ್ನ ಕೊಲ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. 1 ಮಿಲಿಯನ್ ಪೀಪಲ್ ಅಂದ್ರೆ 100 ದಿನಗಳಲ್ಲಿ 1 ಮಿಲಿಯನ್ ಜನರನ್ನ ಅವರು ಸಾಯಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರೈಮರಿಲಿ ಅವರು ಯಾವ ಪಂಗಡಕ್ಕೆ ಸೇರಿರ್ತಾರೆ ಅಂದ್ರೆ ತುಟ್ಸಿ ಪಂಗಡಕ್ಕೆ ಸೇರಿರ್ತಾರೆ. ಸೊ ಇವರನ್ನ ಕಿಲ್ ಮಾಡಿರ್ತಕ್ಕಂಥ ಪಂಗಡವನ್ನ ನಾವೇನಂತ ಕರಿತೀವಿ ಅಂದ್ರೆ ಹುತು ಅಂತ ಕರಿತೇವೆ. ಆ ಹುತು ಎಕ್ಸ್ಟ್ರೀಮಿಸ್ಟ್ ಯಾರು ಇರ್ತಾರೆ ಅವರು ತುಟ್ಸಿ ಅವರನ್ನ ಕೊಲೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಕೆಲವೊಬ್ಬರು ಹುಟುದಲ್ಲಿ ಮಾಡರೇಟ್ ಹುಟು ಅಂತ ಹೇಳ್ತೇವೆ. ಅಂದರೆ ಹುಟುವಲ್ಲಿ ಒಂದು ಪಂಗಡ ಒಳ್ಳೆಯವರು ಇರ್ತಾರೆ, ಇನ್ನೊಂದು ಪಂಗಡ ಎಕ್ಸ್ಟ್ರೀಮಿಸ್ಟ್ ಆಗಿರ್ತಾರೆ. ಯಾರ್ಯಾರು ಹುಟು ಪಂಗಡದಲ್ಲಿ ತುಟ್ಸಿವರ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವರನ್ನು ಕೂಡ ಇಲ್ಲಿ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ 100 ದಿನಗಳಲ್ಲಿ 1 ಮಿಲಿಯನ್ಗಿಂತ ಹೆಚ್ಚು ತುಟ್ಸಿ ಮತ್ತು ಮಾಡರೇಟ್ ಹುಟು ಅವರನ್ನು ಕಿಲ್ ಮಾಡಿರ್ತಕ್ಕಂಥ ಒಂದು ದಿನವಾಗಿ ನಾವು ಇದನ್ನು ನೆನಪಿಸ್ಕೊಳ್ಬೋದಾಗಿರುತ್ತೆ. ಸೊ ವಾಟ್ ಈಸ್ ದ ಕಾಸ್? ಈ ಒಂದು ಜಿನೋಸೈಡ್ಗೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಹೇಟ್ ಸ್ಪೀಚ್ ಮಾಡ್ತಕ್ಕಂಥದ್ದು ಅಂದ್ರೆ ದ್ವೇಷ ಭಾಷಣ ಮಾಡ್ತಕ್ಕಂಥದ್ದು, ಪ್ರೊಪಗ್ಯಾಂಡಾ ಮಾಡ್ತಕ್ಕಂಥದ್ದು ಅಂದ್ರೆ ಒಂದು ಸುಳ್ಳು ಒಂದು ನರೇಟಿವ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಅಂಡ್ ಡಿವಿಷನ್ ಆಫ್ ಆರ್ಕೆಸ್ಟ್ರೇಟೆಡ್ ಬೈ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ಅಂದ್ರೆ ಉಗ್ರಗಾಮಿ ನಾಯಕರಿಂದ ಆಯೋಜಿಸಲ್ಪಟ್ಟಿರ್ತಕ್ಕಂಥ ಒಂದು ವಿಭಜನೆಯಿಂದ ಸೊ ಈ ಒಂದು ಜಿನೋಸೈಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇಟ್ ವಾಸ್ ಅ ಪ್ರೀಮಿಡಿಯೇಟೆಡ್ ಅಂಡ್ ಪ್ಲಾನ್ಡ್ ಆಕ್ಟ್ ಆಫ್ ವೈಲೆನ್ಸ್ ಅಂದ್ರೆ ಏನೋ ಏಕಾಏಕಿ ಸಂಭವಿಸಿರ್ತಕ್ಕಂಥ ಒಂದು ಘಟನೆ ಆಗಿರೋದಿಲ್ಲ, ಮೊದಲೇ ಯೋಜಿಸಿದ ರೀತಿಯಲ್ಲಿ ಸೊ ಜಿನೋಸೈಡ್ ಆಗಿರ್ತಕ್ಕಂಥ ಒಂದು ಘಟನೆಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 846. ಸೊ ಇದು ಕ್ವೆಶ್ಚನ್ ನಂಬರ್ 1 ಮತ್ತೆ ಇದು ಕ್ವೆಶ್ಚನ್ ನಂಬರ್ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.